ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೇದನುಭಾವಾತೀಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ. ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ಥಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ವಸ್ತ್ಯಸ್ತ್ವಚೇತಸತಾಂ ಅಖಿಲಸನ್ಮಂಗಲಾನಿ ಭವಂತು. ತದಾ ಮುನೀಂದ್ರಸಂಯುತಃ ಸದೋ ವಿಧಾತುರುತ್ತಮಂ ಸ ಪಾಂಡುರಾಪ್ತುಮೈಚ್ಛತಜ್ಞವಾರಯನ್ಶ್ಚ ತೇ ತದಾ. ಎಲ್ಲ ಅಂಶಾವತಾರವನ್ನು ವರ್ಣನೆ ಮಾಡ್ತಾ ಆಯ್ತು. ಮೇಲೆ ನಾಳೆ ಬೇಕಾದ್ರೆ ಇಲ್ಲಿ ಕೆಲಸ ಇದ್ರೆ ಮೇಲೆ ಇಟ್ಕೊಂಬೇಡ. ಆಯ್ತು. ತದಾ ಮುನೀಂದ್ರ ಸಂಯುತಃ ಸದೋ ವಿಧಾತುರುತ್ತಮಂ ಅಂಶಾವತಾರವನ್ನು ಹೇಳ್ತಾ 6 ಮಕ್ಕಳನ್ನು ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದು, ದೇವಕಿಯ ಗರ್ಭದಲ್ಲಿದ್ದ ಷಡ್ಗರ್ಭರ ಶಾಪ ವರ ಇವುಗಳ ವಿಚಾರವನ್ನು ಹೇಳಿ ಆದ ಮೇಲೆ ಪಾಂಡುರಾಜ ಮಕ್ಕಳನ್ನು ಪಡಿಬೇಕು ಅಂತ ಅಪೇಕ್ಷೆಯನ್ನು ಮಾಡಿದ. ಪಾಂಡುರಾಜ ಮಕ್ಕಳನ್ನು ಪಡಿಬೇಕು ಅಂದರೆ ಅವನಿಗೆ ಶಾಪ ಇದೆ, ಕಿಂದಮ ಋಷಿಗಳ ಶಾಪ ಇದೆ. ನೀನು ನಿನ್ನ ಹೆಂಡತಿಯನ್ನು ಸ್ವೀಕಾರ ಮಾಡಿದರೆ ಸತ್ತೋಗ್ತಿ ಅಂತ. ಮಕ್ಕಳ ಅನಿವಾರ್ಯತೆ ಇದೆ. ಮಕ್ಕಳನ್ನು ಯಾಕೆ ಅವನು ಬಯಸ್ದ ಅಂದರೆ ಯದರ್ಥಮೇಷ ಜಾಯತೆ ಪುಮಾನ್ಹಿತಸ್ಯ ಸೋ ಆಕೃತೆ ಶುಭಂ ಗತಿಂ ನತೋ ರಜೆ ಧ್ರುವಂ ತಥೋ ನ್ಯವಾರಯನ್. ಸಾಮಾನ್ಯವಾಗಿ ಮನುಷ್ಯ ಪ್ರಧಾನವಾಗಿ ಹುಟ್ಟೋದು ಯಾವ ಉದ್ದೇಶದಿಂದ ಹುಟ್ಟಿರ್ತಾನೆ ಅದನ್ನು ಅವನು ಪೂರ್ಣ ಮಾಡದೇ ಇದ್ದರೆ ಅವನು ಜನ್ಮ ವ್ಯರ್ಥ ಅಂತ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಿತೃಋಣ ಅಂತ ಇರುತ್ತೆ. ಪಿತೃಗಳ ಋಣವನ್ನು ಅವನು ತೀರಿಸೋದು ಒಂದು, ತಾನು ಶ್ರಾದ್ದವನ್ನು ಮಾಡೋದು, ತನ್ನ ಅಪ್ಪನಿಗೆ ಶ್ರಾದ್ದವನ್ನು ಇದ್ದಾಗ ಅವರ ಮಾತನ್ನು ಕೇಳೋದು, ಹೋದ ಮೇಲೆ ಅವ್ರದ್ದು ದೈಹಿಕ ವಿಧಿವಿಧಾನಗಳನ್ನೆಲ್ಲ ಸರಿಯಾಗಿ ಮಾಡಿ ಶ್ರಾದ್ದ ಕರ್ಮವನ್ನು ಮಾಡೋದು. ಈಗ ನಾನು ಮಕ್ಕಳನ್ನು ಪಡೀಲಿಲ್ಲ ಅಂದರೆ ಮಕ್ಕಳನ್ನು ಪಡೆಯೋದೇನಿದೆ ಇದು ಒಂದಾಯಿತು, ತಾನು ಶ್ರಾದ್ದವನ್ನು ಮಾಡೋದಾಯಿತು. ಮದುವೆಯಾಗಿ ಅವನು ಮಕ್ಕಳನ್ನು ಪಡೆಯೋದು ಅಂತೇನಿದೆ ಅದು ಕೂಡ ಒಂದು ಪಿತೃಋಣದಿಂದ ಮೋಚಿತನಾಗೋದು. ನಾನೀಗ ಮಕ್ಕಳನ್ನು ಪಡೀಲಿಲ್ಲ ಅಂದರೆ ಹೇಗೆ? ಪ್ರಧಾನ ದೇವತಾ ಜನೇ ನಿಯೋಕ್ತುಂ ಆತ್ಮನ ಪ್ರಿಯಂ ಬಭೂವ ಪಾಂಡುರೇವ ತತೆ ವಿನಾನ ತಸ್ಯ ಸದ್ಗತಿ. ವಾಸ್ತವಿಕವಾಗಿ ಮಹಾಭಾರತ ಅಲ್ಲ, ಇದನ್ನು ಇನ್ನೊಂಚೂರು ಆ ಕಡೆ ಇಟ್ಬಿಟ್ರೆ ವೈರ್ ಇದೆಯಲ್ಲ, ಹಾಂ, ಒಳಗಿಂದು ಕೇಳಿದ್ದವರೆಗೂ ಕೇಳತ್ತವಾಗ. ಮಹಾಭಾರತದಲ್ಲಿ ಹೇಳೋದು ಪಾಂಡುರಾಜ ತುಂಬ ಬೇಜಾರು ಮಾಡಿಕೊಂಡ, ಮಕ್ಕಳೇ ಆಗಲಿಲ್ಲ, ನನಗೆ ಗತಿ ಏನು, ನನಗೆ ದುರ್ಗತಿ ಆಗತ್ತಾ ಅಂತ ಹೀಗೆಲ್ಲ ಮಾತಿದೆ. ಆಚಾರ್ಯರು ನಿರ್ಣಯವನ್ನು ಕೊಡಲಿಕ್ಕೆ ಯಾಕೆ ಹೊರಟರು ಅಂದರೆ ಮೂಲ ಮಹಾಭಾರತದಲ್ಲಿ ಪಾಂಡುರಾಜ ತುಂಬ ಪೇಚಾಡ್ತಾನೆ. ನನ್ನ ಗತಿ ಏನು, ನನಗೆ ಮಕ್ಕಳಾಗದೆ ನಾನು ಸತ್ತೆ ಅಂತಂದರೆ ನನಗೆ ದುರ್ಗತಿ ಅಲ್ಲ, ನಾನು ಪಿತೃಋಣದಿಂದ ಮೋಚಿತನಾಗಿ ಆಗೋದೇ ಇಲ್ಲಲ್ಲ ಅಂತ. ಆಚಾರ್ಯರು ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಪಾಂಡುರಾಜ ಮಕ್ಕಳನ್ನು ಬಯಸ್ದ. ಮಕ್ಕಳನ್ನು ಬಯಸಲಿಕ್ಕೆ ಕಾರಣ ಏನು ಅಂದರೆ ಅವನೊಬ್ಬ ದೊಡ್ಡ ಜ್ಞಾನಿ. ಅವನು
ತನ್ನ ಮಕ್ಕಳಿಂದ ಮುಂದೆ ಭೂಭಾರಹರಣ ಆಗತ್ತೆ, ಭೂಭಾರಹರಣದಲ್ಲಿ ಪ್ರಧಾನವಾದ ಪಾತ್ರ ಇದೆ, ಅವರು ಯುದ್ಧವನ್ನು ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ನಾನು ಅವತಾರ ಮಾಡಿದ್ದೇ ದೇವತೆಗಳನ್ನು ಮಕ್ಕಳನ್ನಾಗಿ ಪಡೀಲಿಕ್ಕೆ. ಸಾಮಾನ್ಯ ಮಕ್ಕಳನ್ನು ಪಡೀಲಿಲ್ಲ ನನಗೆ ಅನರ್ಥ ಆಗತ್ತೆ ಅಂತಲ್ಲ. ನನ್ನ ಅವತಾರವೇ ನಾನು ದೇವತೆಗಳನ್ನು ಹಡಿಬೇಕು. ಯಾವ ಉದ್ದೇಶಕ್ಕಾಗಿ ಮನುಷ್ಯ ಬಂದಿರ್ತಾನೆ ಅದನ್ನೇ ಮಾಡಲಿಲ್ಲ ಅಂದರೆ ಅವನ ಜನ್ಮವೇ ವ್ಯರ್ಥ ಅಲ್ಲ. ಅದಕ್ಕೆ ಪ್ರಧಾನ ದೇವತಾ ಜನೇ ನಿಯೋಕ್ತು ಆತ್ಮನ ಪ್ರಿಯಾಂ ಬಭೂವ ಪಾಂಡುರೇಶತತೆ ವಿನಾನ ತಸ್ಯ ಸದ್ಗತಿ. ನಾನು ದೇವತೆಗಳ ಜನನದಲ್ಲಿ ವಿಶೇಷವಾಗಿ ನನ್ನ ಹೆಂಡತಿಯನ್ನು ವಿನಿಯೋಗ ಮಾಡಬೇಕು, ಅವಳಿಗೆ ಹೇಳಬೇಕು. ಇಲ್ಲ ಅಂದರೆ ನನಗೆ ಸದ್ಗತಿ ಆಗೋದಿಲ್ಲ. ಯಾಕೆಂದರೆ ನಿನಗೆ ಹೇಳಿದ್ದೇ ಈ ಕೆಲಸ ಮುಗಿಸ್ಕೊಂಬ. ಎಲ್ಲೇ ಆಗಲಿ ನಮಗೆ ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ಅವ್ರು ಸಂಬಳ ಯಾಕೆ ಕೊಡ್ತಾರೆ? ದಿನ ಕೆಲಸಕ್ಕೆ ಹೋಗಿ ಬಂದೆ, ಯಾಕೆ ಇವತ್ತು ಕೆಲಸ ಮಾಡಲಿಲ್ಲ? ತುಂಬ ಮನೇಲಿ ಸುಸ್ತಾಗಿತ್ತು ರಾಯರೇ, ತುಂಬ ಕೆಲಸ ಇತ್ತು, ಅದಕ್ಕೆ ನಿದ್ದೆ ಬಂದುಬಿಡ್ತು. ಏನೋ ಒಂದು ದಿನ 2 ದಿನ ಎಕ್ಸ್ಕ್ಯೂಸ್ ಕೊಡ್ಬೋದು. 3ನೇ ದಿವಸದಿಂದ ಹೊರಗೆ ಚೇರ್ ಹಾಕಿ ಕೊಡಿಸ್ತಾರೆ. ನೀವು ಅಲ್ಲೇ ನಿದ್ದೆ ಮಾಡಿ ಹೋಗಿ, ನಿಮಗೆ ನಿದ್ದೆಗಲ್ಲ ನಾವು ಕರೆದಿರೋದು ಅಂತ. ನೀನು ಮಾಡುವ ಕೆಲಸಕ್ಕಾಗಿ ನಿನಗೆ ಅವತಾರ ಮಾಡು ಅಂದರೆ ಅವನು ಆ ದೇವತೆಗಳನ್ನು ಜಗತ್ತಿಗೆ ಕೊಡದೇ ಹೋದರೆ, ಇಲ್ಲ ಅವನಿಗೆ ಮಕ್ಕಳ ಅಪೇಕ್ಷೆನೇ ಇತ್ತು, ದುರ್ಗತಿನೇ ಆಯಿತು ಅಂತ ಯಾಕೆ ಅನ್ಬಾರ್ದು? ಆಚಾರ್ಯರ ವ್ಯೂ ಬೇರೆ. ಪಾಂಡುರಾಜ ಮಕ್ಕಳನ್ನು ಬಯಸಿದ್ದು ಯಾಕೆ ಅಂದರೆ ತನಗೆ ದುರ್ಗತಿ ಆಗತ್ತೆ ಅಂತಲ್ಲ, ತಾನು ಏನನ್ನು ಮಾಡಬೇಕು ಅಂತ ಬಂದಿದ್ದೆ ಅದನ್ನು ಮಾಡಲಿಲ್ಲ ಅಂತ. ಇಲ್ಲಪ್ಪ, ದುರ್ಗತಿ ಆಗತ್ತೆ ಅನ್ನುವ ದೃಷ್ಟಿಯಿಂದಲೇ ಮಹಾಭಾರತ ಹೇಳಿದಂತೆ ಆಚಾರ್ಯರು ಯಾಕೆ ಹೇಳಿಲ್ಲ? ಆಚಾರ್ಯರು ಆ ವ್ಯೂನಲ್ಲೇ ಹೇಳಿ ಶ್ರೀಮದಾಚಾರ್ಯರು ಒಂದು ತಾತ್ಪರ್ಯವನ್ನು ಕೊಟ್ಟಾರೆ. ಇದು ಇವತ್ತಿನ ಕಾಲಕ್ಕೆ ತುಂಬ ಅನುಕೂಲವಾದ ಮಾತು. ಒಂದು ವೇಳೆ ಮಕ್ಕಳಾಗಲಿಲ್ಲ ಅಥವಾ ಇದ್ದ ಮಕ್ಕಳು ಭ್ರಷ್ಟರಾದರೆ ಏನು ಮಾಡೋದು? ಯಾರ ಕೈಯಲ್ಲಿದೆ? ದಿನಸಿ ಸಾಮಾನಲ್ಲ ಇದು, ನಾವೇ ತೆಗೆದುಕೊಂಡು ಬರಲಿಕ್ಕೆ. ದೇವರು ಕೊಡಬೇಕು. ಜನ್ಮಾಂತರದ ಪುಣ್ಯವೋ ಪಾಪವೋ ಗೊತ್ತಿಲ್ಲ, ಏನು ಆಗಿಲ್ಲ, ಏನು ಮಾಡಬೇಕು ಹಾಗಾದರೆ? ಆಚಾರ್ಯರಂತಾರೆ, ಅಥೋನ್ಯತಾ ಸುತಾನ್ರತೆ ವರ್ಜಂತಿ ಸದ್ಗತಿಂ ನರಾಹ. ಸುತಾನ್ರತೆ, ಮಕ್ಕಳಿಲ್ಲದೇ ಇದ್ದರೂ ಸದ್ಗತಿಯನ್ನು ಹೊಂದಬಹುದು. ಇದು ಶ್ರೀಮದಾಚಾರ್ಯರು ಕೊಟ್ಟಂತಹ ಒಂದು ದೊಡ್ಡ ಭರವಸೆ. ಅಲ್ಲಪ್ಪ, ನೀವು ಹೇಳಿದ್ರೆ ನಾವು ನಂಬಬೇಕಲ್ಲ. ಯಾರಾದರೂ ಒಬ್ಬ ಸದ್ಗತಿಯನ್ನು ಹೊಂದಿದ್ದನ್ನು ಎಕ್ಸಾಂಪಲ್ ಆಗಿ ಕೊಡ್ರಿ, ನಾವು ನಂಬ್ತೀವಿ. ಮಧ್ವಾಚಾರ್ಯರ ಮೇಲೆ ನಮಗೆ ವಿಶ್ವಾಸ ಇದೆ, ನಾವು ಮಾಧ್ವರು ಸರಿ. ಯಾರಿಗಾದರೂ ನಾವು ಈ ಮಾತನ್ನು ನೋಡ್ರಿ ನೀವು ಮತ್ತಿನ್ನೂ ಒಂದು, ಧರ್ಮಶಾಸ್ತ್ರವೇ ಮಕ್ಕಳಿಲ್ಲ ಅಂತಂದರೆ ದುರ್ಗತಿ ಆಗತ್ತೆ ಅಂತ ಕೆಲವು ಮಾತುಗಳಿದೆ. ಅಪುತ್ರಸ್ಯ ಗತಿರ್ನಾಸ್ತಿ, ಯಾರಿಗೆ ಮಗನಿಲ್ಲ ಅವನಿಗೆ ಸದ್ಗತಿ ಇಲ್ಲ ಅಂತ. ಇಲ್ಲಿ ನೋಡಿದ್ರೆ ಅದಕ್ಕೆ ತೀರ ವಿರುದ್ಧವಾಗಿ ಮಕ್ಕಳಿಲ್ಲದೆ ಇದ್ರೂ ಗತಿ ಒಳ್ಳೆ ಗತಿ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಅದನ್ನು ನಂಬೋದೋ ಇದನ್ನು ನಂಬೋದೋ? ಬೇಡ, ಯಾವುದಾದ್ರೂ ನಂಬುವ, ಆಚಾರ್ಯರ ಮಾತನ್ನೇ ನಂಬುವ ಅಥವಾ ಅದನ್ನೇ ನಂಬುವ. ಯಾವುದೇ ನಂಬಬೇಕಾದರೂ ಒಂದು ದೃಷ್ಟಾಂತ ಇರಬೇಕು. ಅದಕ್ಕೆ ಆಚಾರ್ಯರಂತಾರೆ, ಯತೈವ ಧರ್ಮಭೂಷಣೋ ಜಗಾಮ ಸಂಧ್ಯಾಕಾಸುತಃ. ಸಂಧ್ಯಾವಳಿ ಅಂತ ರುಕ್ಮಾಂಗದ ಮಹಾರಾಜ ಅಂತ ಕೇಳಿದಿರಿ. ನಿಷ್ಠೆಯಿಂದ ಏಕಾದಶಿಯನ್ನು ಮಾಡುವಂತಹ ಮಹಾರಾಜ. ಅವನ ಹೆಂಡತಿ ಹೆಸರು ಸಂಧ್ಯಾವಳಿ ಅಂತ. ಆ ರುಕ್ಮಾಂಗದ ಸಂಧ್ಯಾವಳಿಯ ಮಗ ಧರ್ಮಾಂಗದ ಅಂತ. ಅವನು ನಿಷ್ಠೆಯಿಂದ ಏಕಾದಶಿ ಮಾಡಿದ. ಅವನಿಗೆ ಮಕ್ಕಳಾಗಲಿಲ್ಲ. ಆಗದೇ ಇದ್ದರೂ ಏಕಾದಶಿ ವ್ರತವನ್ನು ಬಿಡದೇ ಮಾಡಿ ತನಗೆ ಕ್ಷತ್ರಿಯೋಚಿತವಾದ ರಾಜ್ಯವನ್ನು ಪರಿಪಾಲನೆ ಮಾಡೋದು ಮಾಡಿದ್ದಕ್ಕೆ ಸದ್ಗತಿ ಆಯಿತು ಅಂತ. ಶ್ರೀಮದಾಚಾರ್ಯರು ಮಕ್ಕಳಿಲ್ಲದೇ ಇದ್ದರು ಅವನಿಗೆ ಹೇಳಿದ ಡ್ಯೂಟಿಯನ್ನು ಮಾಡಿದ್ದಕ್ಕೆ ಸದ್ಗತಿ ಆಯಿತು ಅಂತ ದೃಷ್ಟಾಂತ ಕೊಟ್ಟರು. ಭಾಗವತ ತಾತ್ಪರ್ಯದಲ್ಲಿ ಪೃಥುಚಕ್ರವರ್ತಿ ಅವತಾರದ ಮುಂಚೆ ಆಚಾರ್ಯ ಹೇಳ್ತಾರೆ, ಮಕ್ಕಳಿಗೂ ನಮ್ಮ ಗತಿಗೂ ಸಂಬಂಧ ಇಲ್ಲ. ಅವರಿದ್ದು ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದ್ರೆ ಅಡ್ಡಿ ಇಲ್ಲ ಅಂಥೇಳಿ ಆಗಲೇ ಇಲ್ಲ ಅಂದರೆ ನೀನು ಕಾಳಜಿ ಮಾಡಬೇಡ, ನಿನಗೆ ಹೇಳಿದ ಕೆಲಸವನ್ನು ನೀನು ಮಾಡಿಕೊಂಡು ಹೋಗು, ದೇವರೇ ನಿನಗೆ ಸದ್ಗತಿಯನ್ನು ನಿನಗೇನೋ ವ್ಯವಸ್ಥೆಯನ್ನು ಮಾಡ್ತಾನೆ ಅಂತ. ಹೀಗಾಗಿ ನಮ್ಮ ಕನಕದಾಸರು ಒಂದು ಮಾತನ್ನಂತಾರೆ, ಮಗನಿಂದೆ ಗತಿಯುಂಟೆ ಜಗದೊಳು ನಿಗಮಾರ್ಥ ಸಾರ ವಿಚಾರದಿಂದಲ್ಲದೆ ಮಗನಿಂದೆ ಗತಿಯುಂಟೆ ಜಗದೊಳು ಪರಮ ದುಷ್ಟನಾಗಿ ಮರೆತು ಸದ್ಧರ್ಮವ ಗುರು ಹಿರಿಯರ ಸಾಧುಗಳ ನಿಂದಿಸಿ ಬೆರೆತು ಅನ್ಯ ಜಾತಿಯ ಪರನಾರಿಯರ ಕೂಡಿ ಹಿರಿಯರ ಜರಿದು ನರಕಕ್ಕೆ ಬೀಳುವ ಮಗನಿಂದೆ ಗತಿಯುಂಟೆ ಜಗದೊಳು. ಹಾಗಾದರೆ ಏನಂತೀರಿ? 4 ಜನ ಮಕ್ಕಳಿದ್ದಾರೆ, ಅವ್ರನ್ನೇ ಬೆಳೆಸೋಂದ್ರು. ಯಾರವರು? ನಿನಗೆ ಮದುವೆ ಆಗಲಿ ಬಿಡಲಿ, ಇವ್ರು 4 ಜನ ಮಕ್ಕಳಂತ. ಸತ್ಯನೊಬ್ಬ ಪುತ್ರ, ಶಾಂತನೊಬ್ಬ, ದುರ್ವೃತ್ತಿ ನಿಗ್ರಹನೊಬ್ಬ, ಸಮಚಿತ್ತನೊಬ್ಬ,
ಉತ್ತಮ ನಲ್ವರು ಮಕ್ಕಳಿದ್ದ ಮೇಲೆ ಹೆತ್ತರೆ ಫಲವೇನು ಹೆರದಿದ್ದರೇನಯ್ಯ ಮಗನಿಂದೆ ಗತಿಯುಂಟೆ ಜಗದೊಳು. 4 ಮಕ್ಕಳನ್ನು, ಸತ್ಯನೊಬ್ಬ ಪುತ್ರ, ಸತ್ಯವನ್ನು ಆಡು, ಅದು ನಿನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯತ್ತೆ. ಶಾಂತನೊಬ್ಬ, ಸುಖದ ಅಂತ. ಶಾಂತ ಅಂದರೆ ಒಂದು ಅವನು ಏನಾಗತ್ತೋ ದೇವರ ಸಂಕಲ್ಪ ಅಂತ ನೆಮ್ಮದಿಯಿಂದ ಇರೋದು, ತುಂಬ ಟೆನ್ಸ್ ಆಗದೆ ಇರೋದು. ದುರ್ವೃತ್ತಿ ನಿಗ್ರಹನೊಬ್ಬ, ದುಶ್ಚಟಗಳನ್ನು ಬಿಡೋದು. ಇದು ಒಂದು ಮಗು ಅಂತೆ. ಚಟಗಳನ್ನು ಬಿಡೋದು ಅಂತ ಅದು ತುಂಬ ದೊಡ್ಡದು. ಸಾಮಾನ್ಯವಾಗಿ ನಾವು ಚಟ ಅಂದರೆ ಶರೆಯನ್ನು ಪಾನ ಮಾಡೋದು, ಚುಟ್ಟ ಸೇದೋದು, ಇಷ್ಟೇ ಚಟ. ಹೌದು, ಅದು ಚಟವೇ. ಅದಲ್ಲದೆ ಇನ್ನೂ ಕೆಲವು ಚಟಗಳಿದೆ. ಅದು ಒಳ್ಳೆಯ ಆಚಾರವಂತರಿಗೂ ಇರೋ ಚಟ. ಅದು ಚಟ ಅಂತ ಯಾಕನ್ನೋದು, ದೇವರಿಂದ ನಮ್ಮನ್ನು ದೂರ ಮಾಡುವ, ಮಿಸ್ಲೀಡ್ ಮಾಡುವ ಯಾವುದೇ ವಿಚಾರ ಆದರೂ ಅದು ಚಟವೇ. ನಮ್ಮ ಶ್ರೀಪಾದರಾಜರಂತಾರೆ, ಯಾವ್ಯಾವುದು ಒಳ್ಳೆಯವರಿಗೂ ಇರೋ ಚಟ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಸುತನಿಂದ ಸಂತೋಷ ಕೆಲವರಿಗೆ ಲೋಕದೊಳು, ವನಿತೆಯಂ ಸಂತೋಷ ಕೆಲವರಿಗೆ ಲೋಕದೊಳು, ಇನಿತು ಅವರವರ ಸಂತೋಷ ಅವರಿಗಾಗಲಿ, ನಿನ್ನ ನೆನೆವ ಸಂತೋಷ ಎನಗಾಗಲಿ ರಂಗವಿಠಲ. ಇದೇ ಚಟ ಅಂತ. ದೇವರಿಂದ ದೂರ ಮಾಡುವ ಮಾಧ್ಯಮಗಳು. ಮನೆಯಿಂದ ಸಂತೋಷ, ಒಳ್ಳೆಯ ಮನೆ ಕಟ್ಟದ, ಮನೆ ಸಂತೋಷವೇ, ಯಾರಿಗಲ್ಲ. ಬೆಂಗಳೂರಲ್ಲಿ ಒಂದು ಮನೆ ಇದೆ ಅಂತಂದರೆ ಅದು ರಾಜಕಾಲುವೆಗೂ ಮನೆಗೂ ತುಂಬ ದೂರ ಇದೆ ಅಂದರೆ ಅದಕ್ಕಿನ್ನ ಸಂತೋಷ ಇನ್ಯಾವುದೂ ಇಲ್ಲ. ಹಾಗಾಗಿ ಮನೆಯಿಂದ ಸಂತೋಷ ಇದ್ದೇ ಇದೆ. ಆದರೆ ಮನೆಯೇ ಸರ್ವಸ್ವ ಅಲ್ಲ. ಮನೆಯೇ ಸರ್ವಸ್ವ ಅಂದ್ಕೊಂಡು 24 ಗಂಟೆ ಮನೆಯನ್ನು ಸಾರಿಸೋದು, ಗುಡಿಸೋದು, ಇನ್ನೇನೂ ಏನೂ ಹವ್ಯ ಇಲ್ಲ, ಕವ್ಯ ಇಲ್ಲ ಮನೆಯಲ್ಲಿ. ಮನೆಯಲ್ಲಿ ಕೊಳಕಾಗತ್ತೋ ಅಂತ ಎಂದು ಒಲೆ ಹಚ್ಚೋದು, ಇಲ್ಲಿ ದೀಪ ಕೂಡ ಹಚ್ಚಿಲ್ಲ. ಕಪ್ಪಗಾದರೆ ಕಷ್ಟ ರೀ ಅಲ್ರಿ. ಮತ್ತು ಬಾಡಿಗೆ ಮನೆಯಲ್ಲೆಲ್ಲ ಹಚ್ಚುತ್ತಾ ಇದ್ರಲ್ಲ, ಅದು ಬಾಡಿಗೆದಲ್ವ, ಆದ್ದರಿಂದ ಹಚ್ಚುತ್ತಾ ಇದ್ದೆ. ಇದು ನಂದು, ಪ್ರಾಣ ಹೋಗುತ್ತೆ. ಇದಕ್ಕೆ ನಿನಗೆ ಮನೆಯನ್ನು ಕೊಟ್ಟಿದ್ದು. ಮನೆಯಲ್ಲಿ ಅತಿಥಿಯ ಅಭ್ಯಾಗತರ ಸತ್ಕಾರ ಆಗಲಿಲ್ಲ ಅಂದರೆ ಮನೆ ಅಂತ ಅಲ್ಲಿ ಕರೆಯೋದು. ಹಾಗಲ್ಲ. ಅದು ಮನೆ ಅಂತಾದ ಮೇಲೆ ಹಿರಿಯರ ಗುರುಗಳ ಎಲ್ಲಿವರೆಗೂ ಅಂದರೆ ಕಡೆಗೆ ಗೃಹ ಪ್ರವೇಶಕ್ಕೂ ಇವನು ಆಚಾರನ ಕರೆದಿರಲ್ಲ. ಮತ್ತು ಅವರೆಲ್ಲ ಕೊಳಕು ಮಾಡ್ತಾರೋ ಅಂತ ಅಲ್ಲಿಂದಲ್ಲೇ ನೀವು ಮಠಕ್ಕೆ ಬಂದು ಮಠದಿಂದಾನೇ ಹೊಟ್ಟೋಗ್ರಿ, ನಾವೇ ಅಲ್ಲಿ ಬರ್ತೀವಿ, ನಿಮಗೆ ಏನೇನು ಆಯ್ರ ಕೊಡಬೇಕೋ ಅಲ್ಲೇ ಕೊಡ್ತೀವಿ ಅಂತ. ಅದು ಮಠ ಪ್ರವೇಶ ಅಂತ ಆಯ್ತು. ಅದು ಮನೆ ಗೃಹ ಪ್ರವೇಶ ಅಂತ ಏನಾಯ್ತದು. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಳು, ಧನದಿಂದ, ವನಿತೆಯಿಂದ, ಸುತನಿಂದ, ಇವೆಲ್ಲವೂ ಮೀಡಿಯಾಗಳು, ಸಂತೋಷಕ್ಕೆ ಮಾಧ್ಯಮ, ಟೂಲ್ಸ್. ಅದೇ ಸಾಧನೆ ಅಲ್ಲ. ಸಾಧನಗಳನ್ನು ಇಟ್ಟುಕೊಂಡು ಸಾಧನೆ ಮಾಡಬೇಕು. ಮನೆಯನ್ನು ಕಟ್ಟಿದ್ಯಾ, 4 ಜನ ದೇವಬ್ರಾಹ್ಮಣರ ಆರಾಧನೆ ಮಾಡು. ಮನೆಯಲ್ಲಿ ಏನೋ ಒಂದು ಪುರಾಣವೋ ಪ್ರವಚನವೋ ಪಾರಾಯಣವೋ ಏನಾದರೂ ಮಾಡಿಸು, ಆಗ ಮನೆ ಅಂತ ಆಗತ್ತೆ. ಪೇಂಟು ಇನ್ನೊಂದು ಮತ್ತೊಂದು ಮಾಡಿಸ್ತಿ. ನೆಮ್ಮದಿಗೆ ಬೇಕಾದಂತಹ ಧಾರ್ಮಿಕ ಕ್ರಿಯೆ ನಡೀದೇ ಇದ್ದರೆ ಗೋಡೆಯನ್ನೇನು ನೆಕ್ಕತೀಯಾ ಅಥವಾ ಕನ್ನಡಿ ಇದ್ದಾಗಿರತ್ನೆಲ್ಲ ಏನು ಮಾಡಬೇಕು? ಭಾಳ ನೈಸಿತ್ತು ಅಂದರೆ ಜಾರ್ತಿ, ನಡೆಯೋದೇ ಅವ್ರಿಗೆ ನಡೀತಾ ಇರಬೇಕು. ಇವು ಆ ಹಳೆ ಮನೆಯೇ ಚೆನ್ನಾಗಿತ್ತು, ಏನು ಜಾರು ಬೀಳೋಣ ಅಂದರೂ ಜಾರ್ತಾ ಇರಲಿಲ್ಲ, ಇಲ್ಲಿ ಕಾಲಿಟ್ಟಲ್ಲಿ ಜಾರ್ತೀವಿ ಅಂತ. ಹಾಗಾಗಿ ಮನೆಯಿಂದ ಈಗೆಲ್ಲ ಭಾರಿ ಅಡ್ವಾನ್ಸ್ಮೆಂಟ್ ಅಂತಾಗಿ ಜಾರೋ ಜಾಸ್ತಿ ಆಗಿದೆ. ಹಾಗಾಗಿ ಹಳೇದು ಜಾರ್ತಾ ಇರಲಿಲ್ಲ. ಅದ್ರ ಕೈಯೆಲ್ಲ ಪಾಪ ಗೋಮ ಹಚ್ಚೋದು ಹಾಳಾಗಿ ಹೋಗೋದು. ಆನೆಲ್ಲ ಅಂದ್ಕೊಂಡು ಈ ಗೋಮ ಬಿಟ್ಟುಬಿಟ್ಟ್ಯಾರು, ಇಲ್ಲಿ ಹಚ್ಚೋದು ಸುಲಭ. ಹಾಗಾಗಿ ಇಲ್ಲಿ ಗೋಮವೇ ಇಲ್ಲ, ಈಗ ನಾವೇ ಜಾರ್ತಾ ಇರ್ತೇವೆ. ಹಾಗಾಗಿ ನೀನು ಧರ್ಮದಿಂದ ಜಾರಬೇಡ, ಒಂದಿಷ್ಟು ಸಾಧನೆಯನ್ನು ಮಾಡು ಅಂತ. ಈ ಎಲ್ಲ ಚಟಗಳು ಇದು ಇದ್ದರೆ ಮಾತ್ರ ದೇವರ ಅನುಗ್ರಹ ಮಾಡೋದಿಲ್ಲ ಅಂಥೇಳಿ ಸಂಧ್ಯಕಾಸುತಃ ಆ ರುಕ್ಮಾಂಗದನ ಮಗನಿಗೆ ಮಕ್ಕಳಿಲ್ಲದೇ ಇದ್ದರೂ ಸದ್ಗತಿ ಆಯಿತು, ಯಾವ ತೊಂದರೆ ಇಲ್ಲ. ಹಾಗಾಗಿ ಪಾಂಡುರಾಜನಿಗೆ ಈ ನಿಯಮ ಗೊತ್ತಿತ್ತು, ನನಗೆ ಮಕ್ಕಳಾಗದೇ ಇದ್ದರೆ ದುರ್ಗತಿ ಆಗತ್ತೆ ಅಂತ. ಮೂಲ ಮಹಾಭಾರತದಲ್ಲಿ ಏನು ಹೇಳಿದೆ? ವೇದವ್ಯಾಸದೇವರೇ ಹೇಳಿದ್ದು. ಆದರೆ ಎಲ್ಲರಿಗೂ ಮಹಾಭಾರತದ ಪ್ರಮೇಯಗಳು ಮಾರ್ಕೆಟಲ್ಲಿ ಸಿಗುವ ಸರಕಾಗಬಾರದು ಅಂತಾನೆ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ. ಆಚಾರ್ಯ ನಿರ್ಣಯದ ಅನಿವಾರ್ಯತೆ ಬಂದದ್ದೇ. ಈ ಥರ ಎಲ್ಲಿ ಅಡ್ಡದಾರಿ ಇದೆಯೋ, ಎಲ್ಲಿ ಹಂಪಿದೆಯೋ, ಎಲ್ಲಿ ಹಳ್ಳ ಇದೆಯೋ, ನಾನು ನಿಮಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀನಪ್ಪ ಅಂತ. ಹಾಗಾದರೆ ಪಾಂಡುರಾಜ ಮಕ್ಕಳನ್ನು ಪಡೆಯುವ ತವಕ ಮಾಡಿದ್ದು ಯಾಕೆ ಅಂದರೆ ಆಧಿಕಾರಿಕ ದೇವತೆಗಳು. ಮುಂದೆ ದೊಡ್ಡ ಮ್ಯಾಚ್ ಆಗಬೇಕು, ಫೈನಲ್ ಮ್ಯಾಚ್. ಅದಾಗಬೇಕು ಅಂದರೆ ಭೀಮಸೇನ ದೇವರು, ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಇವರಿಲ್ಲ ಅಂದರೆ ಮಹಾಭಾರತ ಯುದ್ಧ ಅನ್ನೋದೇ ಇರ್ತಿರಲಿಲ್ಲ. ಅದು ಅವನಿಗೆ ಗೊತ್ತಿತ್ತು ಅನ್ನೋದಕ್ಕೆ
ಅವಳು ಮಕ್ಕಳನ್ನು ಅವನು ಬಯಸ್ದ. ತದಾ ಕಲಿಶ್ಚ ರಾಕ್ಷಸ ಬಭೂವರೀಂದ್ರ ಜನ್ಮುಖಃ ವಿಚಿತ್ರವೀರ್ಯ ವಿಚಿತ್ರವೀರ್ಯನಂದನ ಪ್ರಿಯೋದರೇಹಿ ಗರ್ಭತಃ. ಇವನು ಬಯಸಿದ ಅದೇ ಸಮಯದಲ್ಲಿ ಕಲಿ ಮೊದಲಾದಂತಹ ಎಲ್ಲರೂ ಧೃತರಾಷ್ಟ್ರ, ಕಲಿ, ಇಂದ್ರಜಿತ್ತು ಇವೇ ಮೊದಲಾದ ರಾಕ್ಷಸರೆಲ್ಲ ಧೃತರಾಷ್ಟ್ರನ ಪತ್ನಿಯ ಗರ್ಭದಲ್ಲಿ ಜನಿಸಬೇಕು ಅಂತ ಅವರು ಸಂಕಲ್ಪ ಮಾಡಿ ಅವರು ಹುಟ್ಟ್ಯಾರ. ತದಾಸ್ಯ ಸೋನುಜೋ ಶೃಣೋತ್ ಮುನೀಂದ್ರ ಭಾಷಿತಂ ಜಯತೆ ವಿಚಾರ್ಯ ಚ ಪ್ರಿಯಾಮಿದಂ ಜಗಾದ ವಾಸುದೇವಧೀಹಿ. ಅವನು ಋಷಿಮುನಿಗಳ ಮಧ್ಯದಲ್ಲಿ ಹೇಳ್ದ, ಸ್ವಾಮಿ ನನಗಂತೂ ಕಿಂದಮ ಋಷಿಗಳ ಶಾಪ ಇದೆ, ಮಕ್ಕಳನ್ನು ಪಡಿಬಾರದು ಅಂತ. ಆದರೆ ನಾನು ಮಕ್ಕಳನ್ನು ಪಡಿಬೇಕಾಗಿದೆ. ಮನುಷ್ಯ ಯಾತಕ್ಕಾಗಿ ಹುಟ್ಟಿರ್ತಾನೆ ಅದನ್ನು ಮಾಡಿ ಮುಗಿಸಿದ್ರೇ ಅವನ ಜನ್ಮ ಸಾರ್ಥಕ ಅಂತಾಗತ್ತೆ, ಇಲ್ಲಾಂದರೆ ವ್ಯರ್ಥ ಅದು ಬದುಕಿದ್ದು. ಆಧಿಕಾರಿಕ ದೇವತೆಗಳ ಅವತಾರ ಆಗಬೇಕಾಗಿದೆ. ನೀವೇನಾದರೂ ಸೂಚನೆ ಮಾಡ್ತೀರಾ ಅಂದಾಗ ಆ ಮುನಿಗಳು ನೀನು ಕಾಳಜಿ ಮಾಡಬೇಡ ಅಂತ ಹೆಂಡತಿಯ ಮುಂದೆ ಹೇಳಿದ್ರು. ಪಾಂಡುರಾಜ ತನ್ನ ಹೆಂಡತಿಯ ಮುಂದೆ ಈ ಮಾತನ್ನು ಹೇಳಲೇ ಇಲ್ಲ. ಆ ಋಷಿಮುನಿಗಳು ಬಂದು ಹೇಳಿದ್ರು, ಹೀಗೆ ಪಾಂಡುರಾಜನಿಗೆ ಅಪೇಕ್ಷೆ ಇದೆ. ಏಷ ಮದ್ಗುಣಾಧಿಕಸ್ತತಃ ಸುತಂ ಸಮಾಪ್ನುಹಿ ಸುತಂ ವಿನಾ ನನೋ ಗತಿಂ ಶುಭಂ ವದಂತಿ ಸಾಧವಃ. ನನಗಿಂತ ಗುಣಜ್ಯೇಷ್ಠರು ಅಂತ ಯಾರಿದ್ದಾರೆ, ಆಗ ಜ್ಯೇಷ್ಠರಿದ್ದಾರೆ, ಅವರಿಂದ ನೀನು ಮಕ್ಕಳನ್ನು ಪಡಿ. ಮಗನಿಲ್ಲದೆ ಇದ್ದರೆ ದುರ್ಗತಿ ಆಗತ್ತೆ. ಆದ್ದರಿಂದ ಸದ್ಗತಿ ಆಗಬೇಕು ಅಂದರೆ ನೀನು ವಿಚಾರ ಮಾಡು ಅಂತ ಕುಂತಿದೇವಿಗೂ ಒಂದು ಮಾತು ಹೇಳ್ದ. ಋಷಿಗಳು ಹೇಳಿದ್ರು, ಹೇಳು ಕುಂತಿ ಏನು ಸಾಮಾನ್ಯಳಲ್ಲ, ಗಾಂಧಾರಿನೂ ಹಳದಿಯಾಳೆ, ಕುಂತಿಗೂ ಅಪೇಕ್ಷೆ ಇರತ್ತೆ ಅಂತ. ಸರಿ. ತದಸ್ಯ ಕೃಚ್ರತೋ ವಚಃ ಪೃಥಾಗ್ರಹಿ ಜಗಾದಚ. ಸ್ವಾಮಿ ನೀವು ಅಪ್ಪಣೆಯನ್ನು ಕೊಡೋದಾದರೆ ನಾನು ನಿಮಗೊಂದು ಮಾತನ್ನು ಹೇಳ್ತೇನೆ, ಹೇಳಮ್ಮ. ನನಗೆ ದೇವತೆಗಳು ಅನುಗ್ರಹವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ದೂರ್ವಾಸರ ಸೇವೆಯನ್ನು ಮಾಡಿದಾಗ ದೂರ್ವಾಸರು ನನಗೆ ಕೆಲವು ಮಂತ್ರೋಪದೇಶವನ್ನು ಮಾಡ್ಯಾನ. ಆ ಮಂತ್ರ ಪ್ರತಿಪಾದ್ಯ ದೇವತೆಯನ್ನು ನಾನು ಆಹ್ವಾನ ಮಾಡಿದರೆ ಅವರು ಬರ್ತಾರೆ. ಅವರ ಅನುಗ್ರಹದಿಂದ ನಾನು ಮಕ್ಕಳನ್ನು ಪಡೆಯಬಹುದು. ಮನುಷ್ಯರಕ್ಕಿಂತ ದೇವತೆಗಳು ಅಂದರೆ ಬಹಳ ಉತ್ತಮರು. ನೀವು ಅದಕ್ಕೆ ಒಪ್ಪೋದಾದರೆ ನಾನು ಮಕ್ಕಳನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತೇನೆ. ಸರಿ, ಒಳ್ಳೆ ಕೆಲಸ ಆಯಿತು ಅಂಥೇಳಿ ನತೇರು ಸುರಾನೃತೆ ಸಮಸ್ಸುರೇಶು ಕೇಚಿದೇವಚ ಅತಸ್ತವಾದಿಕಂ ಸುರಂ ಕಮಾಖ್ವಯೇ ತಮಾಖ್ವಯೇ ತ್ವದಾಜ್ಞಯ. ನಿಮ್ಮಕ್ಕಿನ್ನ ಉತ್ತಮರಾದ ದೇವತೆಗಳನ್ನೇ ನಾನು ಕರೆಯೋದು. ಯಾವ ದೇವತೆಗಳು ಬೇಕು, ಎಂತಹ ಮಗ ಬೇಕು ನೀವು ಹೇಳ್ರಿ ಅಂದಾಗ ವರಂ ಸಮಾಶ್ರಿತ ಪತಿಂ ರಜೇತಯಾ ತಥೋ ಅಧಮಂ ನಕಾಚಿದಸ್ತಿ ನಿಷ್ಕೃತಿನ್ ನಭರ್ತೃತೋ ನಮರ್ತು ಲೋಕಮೃಚ್ಛತಿ. ಯಾರು ದೇವತೆಗಳಲ್ಲಿ ಒಂದು ನಿಯಮ ಇದೆ, ಅವರವರ ಪತಿಗಳನ್ನು ಅವರು ಸೇವನೆ ಮಾಡಬೇಕು. ಅವರಕ್ಕಿನ್ನ ಕಡಿಮೆ ತಾರತಮ್ಯದಲ್ಲಿ ಕಡಿಮೆ ಇದ್ದವರನ್ನು ಏನಾದರೂ ಅವರು ಬಯಸಿಗೀಸಿ ಮಾಡಿದರೆ ಅವರಿಗೆ ಮಹಾ ಅಪರಾಧ ಅಂತ ಇದೆ. ತಮಗಿನ್ನ ಉತ್ತಮ ದೇವತೆಗಳನ್ನು ಪ್ರಾರ್ಥನೆ ಮಾಡಿದರೆ ಅದು ದೋಷ ಅಂತ ಆಗೋದಿಲ್ಲ. ದೇವತೆಗಳ ಪಾತಿವ್ರತ್ಯದಲ್ಲಿ ಆಚಾರ್ಯರು ಕೊಡುವ ಜಡ್ಜ್ಮೆಂಟ್ ಇದು. ಹಾಗಾಗಿ ಅದಕ್ಕಿನ್ನ ಕಡಿಮೆಯಾದವರನ್ನಂತೂ ಬಯಸಲೂಬಾರದು, ಬಯಸಿದರೆ ಅದಕ್ಕೆ ಪ್ರಾಯಶ್ಚಿತ್ತವೂ ಇಲ್ಲ. ಆದ್ದರಿಂದ ಅವರು ಪತಿಲೋಕವನ್ನು ಸೇರೋದೂ ಇಲ್ಲಂತೆ. ಒಂದು ವೇಳೆ ತಮ್ಮ ಪತಿಯಕ್ಕಿನ್ನ ತಾರತಮ್ಯದಲ್ಲಿ ಕಡಿಮೆ ಆದವರನ್ನೇನಾದರೂ ಇವರು ಬಯಸಿದರೆ ಮೂಲ ರೂಪದಲ್ಲಿ ಪ್ರವೇಶವೂ ಇಲ್ಲ. ಆದ್ದರಿಂದ ನೀವು ಹೇಳ್ರಿ ಅಂತೆ, ಕೃತೇ ಪುರಾ ಸುರಾಸ್ತದ ಸುರಾಂಗನಾಶ್ಚ ಕೇವಲಂ ನಿಮಿತ್ತತೋಪಿತ ಕ್ವಚಿನ್ ನತಾನ್ವ್ಯಹಾಯ ರೇಮಿರೆ. ಕೃತಯುಗದಲ್ಲಿ ಒಂದು ನಿಯಮ ಇತ್ತು. ದೇವತಾ ಪುರುಷರು ಯಾವುದೇ ಕಾರಣದಿಂದಲೂ ತಮ್ಮ ನಿಯತ ಸ್ತ್ರೀಯರನ್ನು, ತಮ್ಮ ನಿಯತ ಸ್ತ್ರೀಯರು ಅಂತ ಯಾರಿದ್ರು ಅವರನ್ನು ಬಿಟ್ಟು ಅನಿಯತರಾದ ಅನ್ಯ ಸ್ತ್ರೀಯರನ್ನು ಎಂದೂ ನೋಡ್ತಾ ಇರಲಿಲ್ಲ. ಹಾಗೆ ದೇವತೆಗಳು ನಿಯತ ಸ್ತ್ರೀಯರು ಅಂಥೇಳಿ ಯಾವ ಕಾರಣದಿಂದಲೂ ತಮ್ಮ ನಿಯತ ಪತಿಯನ್ನು ಬಿಟ್ಟು ಅನ್ಯ ಪುರುಷರನ್ನು ದೇವತೆಗಳು ನೋಡ್ತಾನೂ ಇರಲಿಲ್ಲ. ಈಗ ಅನಿವಾರ್ಯ ಇರೋದರಿಂದ ಮನೋವಚ ಶರೀರತೋ ಯಥೋಹಿತ ಪತಿವ್ರತಾ. ನಿಜವಾದ ಪಾತಿವ್ರತ್ಯ ಅಂದರೆ ಆಚಾರ್ಯರಂತಾರೆ ಮಾನಸಿಕವಾದ ಮಾತು, ಮನಸ್ಸು, ಶರೀರ, ಮನೋವಾಕಾಯಗಳಿಂದ ಪಾತಿವ್ರತ್ಯ ಇತ್ತಂತೆ. ಬೇರೆ ಗಂಡಸನ್ನ ತಲೆಯಲ್ಲಿ ಕಲ್ಪನೆಯನ್ನು ಹೆಣ್ಣು ಮಕ್ಕಳು ಮಾಡ್ತಾ ಇರಲಿಲ್ಲ. ಪುರುಷರು ಯಾವ ಸ್ತ್ರೀಯನ್ನು ತಾಯಿಯಂತೆ ಬಿಟ್ಟು ಬೇರೆ ಇನ್ಯಾವ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ ಅಂತ ಕೃತಯುಗದಲ್ಲಿ.
ಯಾವ ಯೋಚನೆನೇ ಇಲ್ಲ. ಮನೋವಚ ಶರೀರತೋ ಯಥೋ ಹಿತಾ ಪತಿವ್ರತ ಅನಾದಿಕಾಲತೋ ಅಭವನ್ ಸ್ತತಃ ಸಭರ್ತೃಕಾ ಸದಾ. ಅವರೆಲ್ಲರೂ ಪತಿಯುಕ್ತರಾಗೇ ಇದ್ದರು. ಸ್ವಭರ್ತೃ ವಿಮುಕ್ತಿಗಾ ಸಹೈವತಾ ಭವಂತಿ. ಅವರವರ ಗಂಡನ ಜೊತೆಯಲ್ಲೇ ಅವರ ದಂಪತಿಗಳಿಗೆ ಮುಕ್ತಿ ಅಂತ. ಇಲ್ಲೂ ದಂಪತಿಗಳು ಅಲ್ಲೂ ಆನಂದವಾಗೇ ಇರ್ತಾರೆ. ಕೃತಾಂತಮಾಪ್ಯ ಚಾಪ್ಸರ ಸ್ತ್ರೀಯೋ ಬಭೂವೂರ್ಜಿತಾ. ಕೃತಯುಗ ಸಮಾಪ್ತಿ ಆದಾಗ ಶ್ರೇಷ್ಠನಾದ ಅಪ್ಸರೆಯರು ಜನನ ಆದರು. ಯಾವಾಗ ಅಪ್ಸರಾ ಸ್ತ್ರೀಯರು ಜನನ ಆದರೂ ಅವರನ್ನು ಯಾರೂ ಪತ್ನಿಯನ್ನಾಗಿ ಸ್ವೀಕಾರ ಮಾಡಲಿಕ್ಕಾಗಲ್ಲಂತೆ. ಅನಾವೃತಾಶ್ಚತಾಸ್ತದ ಯಥೇಷ್ಟ ಭರ್ತೃಕಾ ಸದಾ ಅತಸ್ತುತಾನ ಭರ್ತೃಭಿ ವಿಮುಕ್ತಿ ಮಾಪುರುತ್ತಮಂ. ಅದಕ್ಕೆ ದೇವರನ್ಬಿಟ್ಟ, ನಿಮಗೆ ನಿಯತಪತಿ ಇಲ್ಲದೇ ಇದ್ದದ್ದರಿಂದ ನಿಮ್ಮ ನಿಮ್ಮ ನಿಯತಪತಿಗಳ ಜೊತೆ ನಿಮಗೆ ಮುಕ್ತಿನೂ ಇಲ್ಲ, ಹೋಗ್ರಿ ಎಂದ. ಅಪ್ಸರಾ ಸ್ತ್ರೀಯರಾಗಿ ಅವರೇ ಹುಟ್ಟಿದಾಗ ಸುರಸ್ತ್ರೀಯೋ ಅತಿಕಾರಣೈ ಯದಾನ್ಯತಾ ಸ್ತ್ರೀಯ ಸ್ಥಿತ ಸದಾ ದುರನ್ವಯ ಸುದುಸ್ಸಹ ವಿಪತ್ತತೋ ಭವಿಷ್ಯತಿ. ನಿಯತಪತಿಗಳುಳ್ಳ ದೇವತಾ ಸ್ತ್ರೀಯರು. ಈಗ ಪಾರ್ವತಿಗೆ ರುದ್ರದೇವರೇ, ಶಚೀದೇವಿಗೆ ಇಂದ್ರನೇ, ಅದು ನಿಯತವೇ ಅದು. ಈ ರೀತಿ ನಿಯತ ಪತಿಗಳುಳ್ಳ ದೇವತಾ ಸ್ತ್ರೀಯರು ಏನಿದ್ದಾರೆ, ಯಾವುದೇ ಪ್ರಬಲ ಕಾರಣ ಇದ್ದರೂ ಪರಪುರುಷರ ಸಂಘದಲ್ಲಿದ್ದರೂ ಅದರ ಫಲವಾಗಿ ತುಂಬ ದುಃಖ, ತುಂಬ ವಿಪತ್ತು ಬರುತ್ತಂತೆ. ನಿಯತ ಸ್ತ್ರೀಯರಿಗೆ, ನಿಯತ ಪತಿಗಳುಳ್ಳ ದೇವತಾ ಕ್ಯಾಡರರವ್ರಿಗೆ ಒಂದು ವೇಳೆ ಇನ್ಯಾವುದನ್ನ ಬಲವಾದ ಪ್ರಾರಬ್ಧ ಕರ್ಮ ಇದ್ದು ಸಣ್ಣವರ ಸಹವಾಸಾದಿಗಳಾದರೆ ತುಂಬ ದುಃಖ ಪಡ್ತಾರೆ. ಅಯುಕ್ತ ಮುಕ್ತವಾನ್ಸ್ತತೋ ಭವಾನ್ಸ್ತಥಾಪಿತೇ ವಚಃ. ಇಷ್ಟು ಕುಂತಿದೇವಿ ಹೇಳಿದ್ಲು. ಪಾಂಡುರಾಜ ಹೇಳಿದರೆ ಧರ್ಮಶಾಸ್ತ್ರದ ಈ ಮಾತುಗಳೆಲ್ಲ ಹೇಳಿ, ಒಂದು ವೇಳೆ ನೀವು ಸಣ್ಣವರನ್ನು ಹೇಳಿ ಆದಮೇಲೆ ಪತಿಯ ಮಾತನ್ನು ಮೀರೋ ಹಾಗಿಲ್ಲ. ಮೊದಲೇ ಏನೇನು ಹೇಳಬೇಕೋ ಧರ್ಮಶಾಸ್ತ್ರದ ಮಾತನ್ನು ಹೇಳಿ, ನಿಮಗಿನ್ನ ದೊಡ್ಡವರನ್ನೇ ಸೇವನೆ ಮಾಡಬೇಕು, ಸಣ್ಣವರನ್ನು ಸೇವೆ ಮಾಡಿದ್ರೆ ತುಂಬ ಪಾಪ ಬರುತ್ತೆ. ಈ ಕೃತಯುಗದಲ್ಲಿ ಮತ್ತು ಈ ಅಪ್ಸರಾ ಸ್ತ್ರೀಯರು ಇದ್ರಲ್ಲ, ಅವರು ಬೇಕಾದ ಜನದ ಜೊತೆ ಇದ್ರಲ್ಲ, ಅಪ್ಸರಾ ಸ್ತ್ರೀಯರಿಗೆ ನಿಯತಪತಿತ್ವ ಇರಲಿಲ್ಲ ಅನ್ನೋದಕ್ಕೆ ಅವರಿಗೆ ಅಪ್ಸರಾ ದೇಹದಿಂದ ಮುಕ್ತಿನೂ ಇಲ್ಲ. ಇಷ್ಟೆಲ್ಲ ಹೇಳಿ ನೀವು ಯಾರನ್ನು ಹೇಳ್ತೀರಿ ಅಂತ ಕುಂತಿದ್ದೇವೆ. ಅಯುಕ್ತ ಮುಕ್ತ ಮಾನ್ಸ್ತತೋ ಭವಾನ್ಸ್ತಥಾಪಿತೇ ವಚಃ ಅಲಂಗಮೇವ ಮೇ ತಥೋ ವದಸ್ವ ಪುತ್ರದಂ ಸ್ವರಂ. ಆದ್ದರಿಂದ ನಾನು ಮಾತಾಡ್ತಾ ಇದ್ದೀನಿ, ಆದರೂ ನಾನು ನಿಮ್ಮ ಮಾತನ್ನು ಇದು ಮಾಡಲ್ಲ. ನೀವು ಯಾವ ಪುತ್ರನನ್ನು ಕೇಳ್ತೀರೋ ಹೇಳ್ರಿ. ಇತೀರಿತೋ ಅಬ್ರವೀನ್ ನೃಪ. ಗಂಡನ ಮಾತನ್ನು ಕೇಳ್ತೀನಿ ನಾನು. ಅವನಂದ, ರಾಜನಾದವನು ಧಾರ್ಮಿಕನಾಗಿರಬೇಕು. ಅಧಾರ್ಮಿಕನಾದರೆ ಪ್ರಜೆಗಳಿಗೆ ಏನೇ ಕಷ್ಟ ಆದರೂ ಅವನ ಮುಂದೆ ಹೇಳಿಕೊಂಡ್ರೆ ಅವನಿಗೇನು ಕಿಮ್ಮತ್ತೇ ಇರೋದಿಲ್ಲ. ಆಗಲಿ ಬಿಡ್ರಿ, ಹೊಡಿತಾ ಇದ್ದಾರೆ, ಇನ್ನೊಂದೆರಡು ಹೊಡೀರಿ ಅಂತ ಹೇಳ್ರಿ, ಆದರೆ ನನ್ನ ಹೆಸರು ಹೇಳೋದು ಬೇಡ ಅಂದ್ಬಿಟ್ರೆ ಪಾಪ ಅದು ಆಬಾರ್ದು. ರಾಜನಾದವನಿಗೆ ಒಂದು ಧರ್ಮ ಅಂತ ಇರಬೇಕು. ಏಕೆಂದರೆ ಅದನ್ನು ತುಂಬ ಈ ಮಹಾಭಾರತಗಳಲ್ಲೆಲ್ಲ ಹೇಳ್ತಾರೆ. ಪ್ರಹ್ಲಾದರಾಜರ ಹತ್ರ ಒಬ್ಬ ಋಷಿಕುಮಾರ, ಇನ್ನೊಬ್ಬ ತನ್ನ ಮಗ, ಪ್ರಹ್ಲಾದನ ಮಗ, ಇಬ್ಬರು ಒಂದು ಕೇಸ್ ತೊಗೊಂಬಂದರು. ಯಾವುದೋ ಹುಡುಗಿಯನ್ನು ಪ್ರೀತಿ ಮಾಡಿ ಅವನು ಮದುವೆ ಆಗೋದು, ಇವನು ಮದುವೆ ಆಗೋದು. ರಾಜ, ನೀನೇನಾದರೂ ಅಪ್ಪಿ ತಪ್ಪಿ ನಿನ್ನ ಮಗನ ಮೇಲೆ ಮೋಹದಿಂದ ನೀನೇನಾದರೂ ಜಡ್ಜ್ಮೆಂಟನ್ನು ಸರಿಯಾಗಿ ಕೊಡಲಿಲ್ಲ ಅಂತಾದರೆ ಏನು ಪಣ ಏನು ಅಂದಾಗ, ಇದು ಬ್ರಾಹ್ಮಣ ಜ್ಯೇಷ್ಠನೋ ಕ್ಷತ್ರಿಯ ಜ್ಯೇಷ್ಠನೋ ಅಂತ ಬಂದಾಗ ಇವನು ಅವನ ದಾಸನಾಗೋದು ಅಂತ. ಸುಧನ್ವ ಅಂತ ಒಬ್ಬ ಋಷಿಕುಮಾರ, ಅವನಿಗೂ ಪ್ರಹ್ಲಾದನಿಗೂ ಒಂದು ಚರ್ಚೆ ಆಯಿತು. ಪ್ರಹ್ಲಾದನ ಮಗನಿಗೂ ರಾಜನ ಹತ್ರ ಬಂದರು. ಪ್ರಹ್ಲಾದರಾಜರ ಹತ್ರ ಹೇಳಿದ್ರು, ನೀನು ರಾಜನಾಗಿದೆ, ಸರಿಯಾಗಿ ನೀನೇ ಹೇಳಬೇಕು. ಯಾರು ಏನು ಹೇಳ್ತಾರೆ ಅವರು ಅವರ ದಾಸರಾಗೋದು. ಅಂದರೆ ಯಾರು ಜಡ್ಜ್ಮೆಂಟ್ ಕರೆಕ್ಟ್ ಇರುತ್ತೆ ಅವರು ಅವನ ದಾಸನಾಗೋದು. ಪ್ರಹ್ಲಾದನ ಮಗ ಸುಧನ್ವನ ದಾಸನಾಗೋದು, ಅಥವಾ ಸುಧನ್ವ ಪ್ರಹ್ಲಾದನ ಮಗನ ದಾಸನಾಗೋದು. ನೀನು ಜಡ್ಜ್ಮೆಂಟನ್ನು ನೋಡು. ಅಪ್ಪಿ ತಪ್ಪಿ ನಿನ್ನ ಮಗ ಅಂತ ಮೋಹದಿಂದ ನೀ ಏನು ಕೊಟ್ಟರು ನಾವು ಹೂ ಅಂತೀವಿ, ಅದರ ಮೇಲೆ ಸುಪ್ರೀಂ ಕೋರ್ಟ್ ಅಂತ ಹೋಗೋದೇ ಇಲ್ಲ. ಆದರೆ ನೀನು ಕೊಡಬೇಕಾದ್ರೆ ಹೇಳು. ನೀನೇನಾದರೂ ಇಲ್ಲಿ ಜಡ್ಜ್ಮೆಂಟನ್ನು ಮೋಹದಿಂದ ಕೊಟ್ಟೆ ಅಂದರೆ ಪರಲೋಕದಲ್ಲಿ ತುಂಬ ನಿನಗೆ ಕಷ್ಟ ಆಗತ್ತೆ. ಏನು ಮಾಡ್ತಿ? ಮಗ ಅವನ ದಾಸನಾಗಿ ಬಿದ್ದಿರಬೇಕು. ದಾಸ ಅಂದ್ರೇನು ತಲೆನೇ ಏನೋ ಕೊಡೋದು ಅಂತ ಇಬ್ಬರು ಒಪ್ಪಂದ ಮಾಡ್ಕೊಂಡಿರ್ತಾರೆ. ತಲೆಯನ್ನು ಕಡೆದು ಕೊಡೋದು. ಇಂಥ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಅಪ್ಪನ ಹತ್ರನೇ ಜಡ್ಜ್ಮೆಂಟ್ ತಂದರೆ ಏನು ಸಾಯಬೇಕು? ಮುಂದೆ ಅವತ್ತೋ ಪರಲೋಕ ಆಗಿದ್ರೆ ಆಯಿತು, ಹೋದ್ರೋಯ್ತು ಅಂಥೇಳಿ ನೀನೇ ನನ್ನ ದಾಸ ಅಂದಿರೋನು. ಅವನಂದ, ಸುಧನ್ವನ ದಾಸನೇ ವಿರೋಚನ.
ನಿನ್ನ ದಾಸಾಪ, ನೀ ಏನು ಬೇಕಾದ್ರೆ ಮಾಡ್ಕೋ. ಅವನಂದ, ನಿಮ್ಮ ಮಾತು ಕೇಳಿ ಬಹಳ ಆನಂದ ಆಯಿತು, ನೀವು ನಿಜವಾದ ಧಾರ್ಮಿಕರು, ನಿಮ್ಮ ಮಗ ನನ್ನ ದಾಸ ಆಗೋದೇನು ಬೇಡ, ಅವನಿಗಿದು ನಿಜವಾಗಲೂ ತಿಳಿದಿರಲಿ ಅಂತ ಬಿಟ್ಟುಬಿಟ್ಟೆ ಅಂತ. ಮಹಾಭಾರತದಲ್ಲಿ ರಾಜಧರ್ಮ ಅಂತ, ರಾಜರುಗಳು ಹೇಗಿರಬೇಕು ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಅದ್ಭುತವಾದ ರಾಜಧರ್ಮ. ರಾಜನಿಗೆ ತುಂಬ ವ್ಯೂಸ್ ಇರಬೇಕು, ಶಿಕ್ಷೆಯನ್ನು ಕೊಡಬೇಕಾದ್ರೆ ತುಂಬ ವಿಚಾರವನ್ನು ಮಾಡಬೇಕು, ತುಂಬ ಇದೆ. ಆದ್ದರಿಂದ ಇವನು ಮೊದಲು ಇತೀರಿತೋ ಅಬ್ರವೀನ್ ರೂಪೋ ನಧರ್ಮತೋ ವಿನಾಭುವ, ಧರ್ಮ ಇಲ್ಲದೆ ಭೂಮಿಯನ್ನು ಸಂರಕ್ಷಣೆ ಮಾಡಲಿಕ್ಕಾಗಲ್ಲ. ರೂಪೋ ಅಭಿರಕ್ಷಿತ ಭವೇತ್ ತದಾಖ್ವಯಾಶು ತಂಬಿಭಂ. ಆದ್ದರಿಂದ ಒಂದು ಧರ್ಮದೇವತೆಯನ್ನು, ಯಮಧರ್ಮರಾಜನನ್ನು ನೀನು ಕರಿ. ಯಮಧರ್ಮರಾಜ ಬಂದ. ಸಧರ್ಮಜಸ್ವ ಧಾರ್ಮಿಕೋ ಭವೇದ್ದಿಸೂನುರುತ್ತಮ ಇತೀರಿತೆ ತಯಾ ಯಮಃ ಸಮಾಹುತೋ ಅಗಮದ್ಧೃತಮ್ಮೆ. ಕರೆದ ಕೂಡಲೇ ಯಮಧರ್ಮರಾಜ ಬಂದ. ಯಮಧರ್ಮರಾಜನ ಅನುಗ್ರಹದಿಂದ ಧರ್ಮರಾಜನ ಅವತಾರ ಆಯಿತು ಯುಧಿಷ್ಠಿರಂದು. ಇದೇ ಸಮಯದಲ್ಲೇ ಯಮೇ ಸುತೇತು ಕುಂತಿತಃ ಪ್ರಜಾತ ಏವ ಸೌಬಲಿ. ಆ ಉತ್ತಮ ಪುತ್ರನನ್ನು ಯಾವಾಗ ಹಡಲು, ಆವಾಗ ಕುಂತಿಯಲ್ಲಿ ಯಮಧರ್ಮರಾಜ ಯಾವಾಗ ಹುಟ್ಟಿದ, ಗಾಂಧಾರಿಗೆ ತುಂಬ ಬೇಜಾರಾಯಿತು. ಗರ್ಭಿಣಿ ಆಗಿದ್ದೀನಿ, ಮಗು ಆಗೇ ಇಲ್ಲ. ಅದಕ್ಕೆ ತನ್ನ ಗರ್ಭವನ್ನು ಹೊಡ್ಕೊಂಡ್ಲಂತವಳು. ಅದಕ್ಕೆ ತೇರ್ಷಯಾಚಿರಂ, ಈರ್ಷೆಯಿಂದ ಬಭಂಜ ಗರ್ಭಮೇವಚ, ಗರ್ಭವನ್ನು ಹೊಡೆದುಕೊಂಡಾಗ ಸ್ವಗರ್ಭ ಪಾತನೇ ಕೃತೆ ತಯಾ ಜಗಾಮ ಕೇಶವ ಪರಾಶರಾತ್ಮಜೋನದ ಘಟೇಶು ತಾನ್ ವಿಭಾಗಶಃ. ಅದರಲ್ಲಿ ಪುಟ್ಟು ತುಣುಕುಗಳು, ಎಳ್ಳಿನ ತುಣುಕಿದ್ದ ಹಾಗೆ ಒಂದು ದೊಡ್ಡ ಕುಂಬಳಕಾಯಿ ಥರ ಅದೆಲ್ಲ ಬಿತ್ತು, 100 ಚಿಕ್ಕದು. ಅದನ್ನೆಲ್ಲ ಒಂದು ಪುಟ್ಟ ಗಡಿಗೆಯಲ್ಲಿಟ್ಟರು. ಆ ಗಡಿಗೆನೇ ಆಗಿನ ಕಾಲದ ಇನ್ಕ್ಯುಬಲೇಟರು. 100 ಭಾಗಗಳನ್ನು ಪೀಸ್ ಆಯ್ತದು. ಅದು ದಿನಕ್ಕೊಬ್ಬರು ಹುಟ್ಟುತ್ತಾ ಬಂದರು ಆ ಗಡಿಗೆಯಿಂದ. ಶತಾತ್ಮನಾಭಿಭೇದಿತ ಶತಂ ಸುಯೋಧನಾದಯ ಬಭೂರನನ್ವಹಂ ತತಃ ಶತೋತ್ತರಾಚ ದುಶ್ಶಲ. 101, 100 ಜನ ಅಣ್ಣ ತಮ್ಮಂದಿರು. 101ನೇವಳು ದುಶ್ಶಲ, ಹೆಣ್ಣು ಅವಳು. ಸದೇವ ಕಾರ್ಯಸಿದ್ಧಯೇ ರರಕ್ಷ ಗರ್ಭಮೀಶ್ವರ. ಅಲ್ಲರಿ ಆ ಗರ್ಭ ಬಿದ್ದೋಗೋದನ್ನು ಸುಮ್ಮನೆ ಬಿಟ್ಟಿದ್ರೆ ಆಗಿರೋದಲ್ಲ. ಈ ವೇದವ್ಯಾಸ ದೇವರೇ ಬಂದು ಇನ್ಕ್ಯುಬಲೇಟರಲ್ಲಿಟ್ಟು ಆ ಕಲಿಗೆ ಜನನ ಕೊಟ್ಟು ಈ ಜಗಳನೇ ಇರ್ತಿರ್ಲಿಲ್ಲಲ್ಲ. ಬಿಟ್ಟುಬಿಟ್ಟಿದ್ರೆ ಆಗಿರೋದು ಇಲ್ಲ. ಮುಂದೆ ಭೂಭಾರಹರಣ ಆಗಬೇಕು, ಕಲಿಯ ನಾಶ ಆಗಬೇಕು ಅಂತಾನೆ ರಕ್ಷಣೆ ಮಾಡಿದ್ರು ಅಂತಾರೆ. ಪರಾಶರಾತ್ಮಜೋ ವಿಭು ವಿಚಿತ್ರ ವೀರ್ಯಜೋದ್ಭವಂ ಕಲಿ ಸುಯೋಧನೋ ಜನಿ. ಕಲಿನೇ ದುರ್ಯೋಧನನಾದ. ಪ್ರಭೂತ ಬಾಹು ವೀರ್ಯಯುಕೆ ಪ್ರಧಾನವಾನು ವಾಯು ಸನ್ನಿಧಿ. ಮುಖ್ಯ ಪ್ರಾಣದೇವರ ಸನ್ನಿಧಾನವೂ ಇತ್ತು ಅವನಲ್ಲಿ. ದೇವರ ಭಕ್ತಿ ಮಾಡಲಿಕ್ಕಲ್ಲ, ಜಗತ್ತನ್ನೆಲ್ಲ ಹೊಟ್ಟೆ ಉರಿಸ್ಬೇಕಾದ್ರೆ ತಾಕತ್ತು ಬೇಕು ಅಂತ ವಾಯುದೇವರು ಅವನಿಗೆ ಕೊಟ್ಟಿದ್ರಷ್ಟೇ. ಇಲ್ಲಾಂದರೆ ದುರ್ಯೋಧನ ಅಷ್ಟು ದುಷ್ಟತನ ನೋಡಿ. ಎಲ್ಲರೂ ಈಗ ದೇವರೇ ಇಲ್ಲ, ದೇವಸ್ಥಾನವನ್ನು ಒಡೆಯೋದು, ಬಹಳ ಯೋಗ್ಯರನ್ನು ತಿರಸ್ಕಾರ ಮಾಡೋದು ತುಂಬ ಭಯ ಆಗತ್ತೆ. ಒಬ್ಬ ಬ್ರಾಹ್ಮಣನೋ ಬ್ರಹ್ಮಚಾರಿಯೋ ಅವನಿಗೆ ನೋವಾದರೆ ಅಯ್ಯೋ ಏನು ಕಾದಿದೆಯೋ ಏನಪ್ಪ, ಬೇಡಪ್ಪ ಅವ್ರ ಸುದ್ದಿಗೆ ಹೋಗಬೇಡ ಅಂತೀವಿ. ಸ್ವಲ್ಪ ಧರ್ಮದ ಪ್ರಜ್ಞೆ ಇದ್ದರೂ ಯಾಕೆ ಸುಮ್ಮನೆ ಮುಂದೆ ಪಾಪ ಗೀಪ ಕಟ್ಕೋಬೋದು, ಈ ಜನ್ಮದಲ್ಲೇ ಸಾಕಾಗಿದೆ ಅಂತ ಸುಮ್ಮನೆ ಬಿಡ್ತೀವಿ. ಅಖಂಡವಾಗಿ ದೇವಬ್ರಾಹ್ಮಣರನ್ನು ನಿಂದೆ ಮಾಡಿ ರಾಮಚಂದ್ರನನ್ನು ಕೃಷ್ಣನನ್ನು ಇವನ್ನೆಲ್ಲ ನಿಂದೆ ಮಾಡಬೇಕು ಅಂತೂ ಅದಕ್ಕೊಂದು ದೊಡ್ಡ ಯೋಗ್ಯತಾನೇ ಬೇಕು. ಭಯವೇ ಇಲ್ಲದೆ ಎಲ್ಲರನ್ನ ನಿಂದೆ ಮಾಡಬೇಕು, ಪರಲೋಕದ ಸ್ವಲ್ಪವೂ ಕಲ್ಪನೆ ಇಲ್ಲದೆ ಮಾಡಬೇಕಾದ್ರೆ ಎದೆ ಗಟ್ಟಿ ಇರಬೇಕು. ಸ್ವಯಂ ಕೃಷ್ಣನನ್ನು ದ್ವೇಷ ಮಾಡೋದು, ಸ್ವಯಂ ಎದುರಿಗಿರೋ ವಾಯುದೇವರನ್ನು, ಜೀವೋತ್ತಮರಾದ ವಾಯುದೇವರನ್ನು, ಸರ್ವೋತ್ತಮನಾದ ಕೃಷ್ಣನನ್ನು, ವೇದವ್ಯಾಸ ದೇವರನ್ನು, ಯಮಧರ್ಮರಾಜನ ಅವತಾರನಾದ ವಿದುರನನ್ನು ಕಂಡವರನ್ನು ದ್ವೇಷ ಮಾಡಲಿಕ್ಕೆ ಎದೆಗಾರಿಕೆ ಬೇಕಲ್ಲ. ನಿಂಗೆ ನಾ ತಾಕತ್ತು ಕೊಡ್ತೀನಿ ತಗೋಪ್ಪ ಅಂಥೇಳಿ UPS ಅಂತ ಅವರೇ ಕೂತ್ಬಿಟ್ರು. ನಿಂಗೆ ಇಂಟರಪ್ಟೆಡ್ ಪವರ್ ಸಪ್ಲೈ ಕೂತ್ಕೋ ಅಂಥೇಳಿ. ಕಲಿಸುಯೋಧನೋ ಜನಿ ಪ್ರಭೂತ ಬಾಹುವಿ. ಪ್ರಹ್ಲಾದರಾಜರಲ್ಲೂ ಕೂತಿದ್ದರಿಂದ ಸಾಧನೆ ಆಯಿತು ವಾಯುದೇವರ ಸನ್ನಿಧಾನ. ದುರ್ಯೋಧನನಲ್ಲೂ ಕೂಡಿತು. ನೋಡ್ರಿ, ವಾಯುದೇವರಂತಾರೆ ನಾನು ಎಲ್ಲರಲ್ಲೂ ಇರ್ತೀನಿ, ನೀವು ಬಳಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಪ್ರಾಣಾಯಾಮ ಮಾಡಿ ದೇವರ ಪೂಜೆಯನ್ನು ಮಾಡು, ಸುಸ್ತಾಗ್ಬೋದು. ದಿನ ಪೂಜೆ ಪುರಸ್ಕಾರ ಒಂದಿಷ್ಟು ಪಾರಾಯಣ ಎಲ್ಲ ಮಾಡಿಯೂ ಸುಸ್ತಾಗ್ಬೋದು. ಎಲ್ಲರನ್ನೂ ಬೈದು ಆಮೇಲೆ ಆ ಬೈಯೋರು ಜಾಗಿಂಗ್ ಹೋದಾಗೆ ಸಿಗ್ತಾರೆ ಅಂತ ಓಡ್ಕೊಂಡು ಹೋಗಿ ಅಲ್ಲೂ ಬೈದು ಸುಸ್ತು ಆಗ್ಬೋದು. ನಾವು ತುಂಬ ಇದನ್ನು ವಾಯುದೇವರನ್ನು ಸ್ವೀಕಾರ ಮಾಡ್ತೀವಾಗ ಅಂತ. ಯಾಕೆ ಅವರು ಅಷ್ಟು ಸುಸ್ತಾಗಿ, ಪಾಪ ಅದು ಎಲ್ಲ ಉದ್ವರ್ಚನೆ ಎಲ್ಲ ಮಾಡಿ ಅವರೇ ಅಲಂಕಾರ ಮಾಡಿ ರಾಯರ ಸೇವಾ ಮಾಡಿ ಸುಸ್ತಾಗಿ, ಹೌದಾ ಬಹಳ ಪುಣ್ಯ.
ಇವ್ರು ಯಾಕೆ? ಅದೇ ಅವ್ರು ಯಾರೋ ಸಿಗಲಿಲ್ಲ, ಅವ್ರಿಗೆ ಅರ್ಧಂಬರ್ಧ ಸುದ್ದಿ ಹೇಳಿದ್ದೆ ಅಂತ ಅಟ್ಟಿಸ್ಕೊಂಡು ಹೋಗಿ ಆಟೋ ಜೊತೆಗೆ ಓಡೋಗಿ ಆಟೋ ನಿಲ್ಲಿಸಿ ಅವ್ರಿಗೆ ಮಿಕ್ಕಿದ್ದೆಲ್ಲ ವರದಿ ಹೇಳಿ ಸುಸ್ತಾಗಿ ಪಾಪ ಓಡಿ ಬಂದ್ಯಾರೆ. ಅವ್ರನ್ನ ಬೈದದ್ರಿಂದ ಸುಸ್ತಾಗಿದ್ದಾರೆ. ದೇವರಂತಾನು ಬೈದದ್ರಿಂದ ಪಾಪವೂ ಬಂತು, ಸುಸ್ತು ಆದಿ ಅಂತ. ಫೆಸಿಲಿಟಿಯನ್ನು ನಿನಗೆ ನಾನು ಕೊಡ್ತೇನೆ, ನೀನು ಬಳಸ್ಕೊಂಬೋದ್ರ ಮೇಲೆ ಹೋಗುತ್ತೆ. ಹೀಗಾಗಿ ಪ್ರಧಾನ ವಾಯು ಸನ್ನಿಧಿ, ಅದಕ್ಕೆ ಆಚಾರ್ಯರಂದರು ಪ್ರಧಾನ ವಾಯುದೇವರ ಸನ್ನಿಧಾನ. ಅದೇನಾಯಿತು, ಇವನು ಹುಟ್ಟಿದಾಗ ಕತ್ತೆ ಅಂತ ಕೆರೆಸಿದಂತೆ. ಕತ್ತೆ ಥರ ಅಮಂಗಲಕರವಾದ ಅಪಶಕುನ, ಆದ್ದರಿಂದ ತದೇಗಂ ಕುಲಸ್ಯಾರ್ಥೆ ಅಂಥೇಳಿ ಅವನ ಅಂದ. ವಿದುರ ಬಿಟ್ಟುಬಿಡು ಇವನನ್ನು, ಕತ್ತೆ ಎಲ್ಲ ಕರಿತಾ, ಇವನು ಕತ್ತೆ ಥರ ಕರಿತಾ ಇದ್ದಾನೆ, ಕತ್ತೆಗಳೆಲ್ಲ ಕರಿತಾ ಇದೆ, ಅವೆಲ್ಲ ಇಲ್ಲ ಅಂದ್ಬಿಟ್ಟ. ದೇವರ ಸಂಕಲ್ಪ ಅದು. ಪುರಾ ಹಿಮೇರು ಮೂರ್ಧನಿ ತ್ರಿವಿಷ್ಟಪೌಕ ಸಂಬಚ ವಸುಂಧರಾ ತಲೋದ್ಭವೋನ್ಮುಖಂ ಶುಭಂ ದಿತೇ ಸುತೈ. ಆ ದೈತ್ಯರೆಲ್ಲ ಕೇಳಿಸ್ಕೊಂಡಿದ್ರು, ಮೇರು ಪರ್ವತದಲ್ಲಿ ಮಾತಾಡಿದ್ದು. ವೈಕುಂಠದಲ್ಲಿ ಮಾತಾಡದೇ ಇದ್ದದ್ದೇ ಇವ್ರು ಯಾರೂ ಕೇಳಿಸ್ಕೊಳ್ಲಿಕ್ಕಾಗಲ್ಲ ಅಂತ ಎಲ್ಲ ಕೇಳಿಸ್ಕೊಂಡಿದ್ರು. ತತಸ್ತುತೇ ತ್ರಿಲೋಚನಂ, ಅವರೆಲ್ಲ ಏನು ಮಾಡಿದ್ರು, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ರು. ರುದ್ರದೇವರ ವರ, ನಾವು ಹೀಗಾಗಬೇಕು ಹಾಗಾಗಬೇಕು ಹುಟ್ಕೊಳ್ರಿ ಅಂದರು. ಆ ರುದ್ರದೇವರ ವರದಿಂದ ವಜ್ರಕಾಯನಾದ ಈ ಕಲಿ ಮಹಾಬಲಿಷ್ಠನಾದ ಅವಧ್ಯ ಏವ ಸರ್ವತಃ ಸುಯೋಧನೆ ಸಮುತ್ಯತೆ ಗೃಥಾಭಿ ಪೂರ್ಣ ಕುಂಭತಃ ಸ ಇಂದ್ರಜಿತ್ ಸಮುತ್ತಿತ. ಆಮೇಲೆ ಇಂದ್ರಜಿತ್ ಅವನು ಹುಟ್ಟದ. ಅವನು ಯಾರು ಅಂದರೆ ದುಶ್ಯಾಸನ. ಇವನು ಕಲಿ. ಆ ಇಂದ್ರಜಿತ್, ರಾಮಾವತಾರದ ಇಂದ್ರಜಿತ್ತು ದುಶ್ಯಾಸನ. ಆಮೇಲೆ ಅತಿಕಾಯ ಅಂತ ಅವನು ಹುಟ್ಟದ. ಅವನು ವಿಕರ್ಣ ಅಂತ, ರಾಮಾವತಾರದಲ್ಲಿ ಯಾರ್ಯಾರಾಗಿದ್ದರೋ ಅವರು. ಇದಾದ ಮೇಲೆ ಖರ ಅಂತ ಇದ್ದ, ಖರದೂಷಣರು. ಆ ಖರನೇ ಚಿತ್ರಸೇನ ಅಂತ ಅದ. ಇನ್ನು ಬೇರೆ ಬೇರೆ ರಾಕ್ಷಸರೆಲ್ಲ ಹುಟ್ಟ್ಯಾರ. ಸಮಸ್ತ ದೋಷರೂಪಿಣ ಶರೀರೋಣೋಹಿತೆ ಭವನ್ ಮೃಷೇತಿ ನಾಮತೋಯ ಬಭೂವ ದುಶ್ಶಲಾಸುರಿ. ಎಲ್ಲ ದೋಷಗಳಿಂದ ಕೂಡಿದ್ಲು ರಾಕ್ಷಸರೆಲ್ಲ. ಅವಳ ಹೆಣ್ಣು ಹೆಸರು ಮೃಷ. ಮೃಷ ಅಂದರೆ ಮಿಥ್ಯಾ ಅಂತ ಅವಳ ಹೆಸರು. ಅವಳ ಹೆಸರು ಮಿಥ್ಯಾಬಾಯಿ ಅಂತ ಅಥವಾ ಮೃಷಾಬಾಯಿ. ಅವಳೊಂದು ಅಸುರನ, ಮೃಷಾ ಎಂಬ ಹೆಸರಿನ ಅಸುರ ಸ್ತ್ರೀ ಅವಳು. ಕುಹು ಅನ್ನೋ ದೇವಿಯ ಆವೇಶದಿಂದ ಯುಕ್ತಳಾಗಿ ದುಶ್ಶಲೆಯಾಗಿ ಹುಟ್ಟ್ಯಾಳು. ಮುಂದೆ ಅಭಿಮನ್ಯು ವಧೆಗಾಗಿ ಅವನು ತಪಸ್ಸು ಮಾಡಿದಾಳೆ, ಇವಳು ತಪಸ್ಸು ಮಾಡಿದಾಳೆ. ಇದಾದ ಮೇಲೆ ತಯೋದಿತೋ ಹಿ ಸೈಂಧವೋ ಬಭೂವ ಕಾರಣಂ ತದದೆ ಸಕಾಲಕೇಯ ದಾನವ. ಇವನು ಹುಟ್ಟಬೇಕಲ್ಲ ದುಶ್ಶಲೆ ಗಂಡನಾಗಿ, ಸೈಂಧವ. ತಥಾಸ ನಿರ್ವೃತಾಭಿದೋ ಅನುಜಸ್ಸ ನಿರ್ವೃತೇರಭೂತೆ. ನಿರ್ವೃತಿಯ ತಮ್ಮ ನಿರ್ವೃತ. ನಿರ್ವೃತಿ ಅವನು ಪಾಂಡವರ ಪಕ್ಷ, ಅವನ ಘಟೋತ್ಕಚ. ಇವನು ನಿರ್ವೃತ ಅಂತ, ನಾಸ್ತಿಕ ಪ್ರಾಣನಿಂದ ಯುಕ್ತನಾಗಿ ಯುಯುತ್ಸು ಅಂತ ಹುಟ್ಟ್ಯಾನ. ಹೀಗೆ ವೈಶ್ಯಕನ್ಯೆಯಲ್ಲಿ ಅವನೊಬ್ಬ ಹುಟ್ಟಿದ. ಅವನು ಯುಯುತ್ಸು ಅಂತ ಧೃತರಾಷ್ಟ್ರನಿಗೆ ವೈಶ್ಯಕನ್ಯೆಯಲ್ಲಿ ಹುಟ್ಟಿದ ಮಗ. ಅವನು ಬಂದು ಭೀಮಸೇನ ದೇವ್ರಿಗೆ ಹೇಳ್ತಾರೆ, ಬೇಡ ತಿನ್ನಬೇಡ, ಉಂಡೆ ವಿಷ ಹಾಕಿಟ್ಟ್ಯಾರೆ ಅಂತ. ಭೀಮಸೇನ ದೇವ್ರು ಅಂದರು, ಅದು ವಿಷದ್ದು ಉಂಡೆ, ಉಂಡೆ ಮಧ್ಯ ವಿಷಾನು ಅಂತ. ಉಂಡೆ ಮಧ್ಯ ವಿಷ ಅಂದ್ರೆ ವಿಷದ ಉಂಡೆನೇ ತಿಂತೇನೆ, ಉಂಡೆ ಮಧ್ಯ ವಿಷ ಏನು ಕೊಡು ಅಂತಂದರು. ಹಾಗಾಗಿ ನನಗೇನು ತ್ರಾಸಿಲ್ಲ ಅಂತ. ಇದಾದ ಮೇಲೆ ಭೀಮಸೇನನ ಜನನವನ್ನು ಹೇಳ್ತಾರೆ. ಇದಿಷ್ಟೆರೆ ಜಾತ ಉವಾಚ ಪಾಂಡುರ್ಬಾಹ್ವೋ ಬಲಾತ್ ಜ್ಞಾನಬಲಾಚ್ಚ ಧರ್ಮ ರಕ್ಷೋನ್ಯತಾ ನಾಶಮುಪೈತಿ ತಸ್ಮತ್ ಬಲದ್ವಯಾಢ್ಯಂ ಜನಯಾಶು ಪುತ್ರಮ್ಮೆ. ಒಬ್ಬ ಧರ್ಮವನ್ನು ಬಾಹುಬಲದಿಂದ ರಕ್ಷಣೆ ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಆದರೆ ಬಾಹುಬಲವೂ ಬೇಕು. ಧರ್ಮದಿಂದ ರಕ್ಷಣೆ, ಬಾಹುಬಲ ಜ್ಞಾನಬಲ ಎರಡೂ ಬೇಕು. ಧರ್ಮ ಜ್ಞಾನ ಎರಡೂ ಇರಬೇಕು, ಜೊತೆಗೆ ತೋಳುಬಲವೂ ಇರಬೇಕು. ಆದ್ದರಿಂದ ಇದಿದ್ದರೆ ಮಾತ್ರ ಸಾಧ್ಯ. ಯಾವುದಾದ್ರೂ ಒಳ್ಳೆ ದೇವತೆಯನ್ನು ಆಹ್ವಾನ ಮಾಡು. ಅವರಂದರು ಎರಡೂ ಕೂಡಿರೋದು ಅಂದರೆ ಬಲ ಹಾಗೂ ಜ್ಞಾನ. ಅದಕ್ಕೆ ವಾಯು ಅನ್ನೋದು. ಉಭಯೋರ್ ಅಭೇದ ವಾ ಗತಿಗಂಧನಯೋ ಅಂತ. ವಾ ಅಂದರೆ ಜ್ಞಾನ ಹಾಗೂ ಅಯ ಅಂದರೆ ಬಲ. ಬಲ ಹಾಗೂ ಜ್ಞಾನ. ವಾ ಅಂದರೆ ಭಕ್ತದರ್ಶನ ಮಿತ್ತಮೇವ ನಿಹಿತಂ ಬಳಿತ ಅಂತೀವಲ್ಲ. ಬಾ ಅಂದರೆ ಬಲ. ಅಯಪಯ ಗತೌ. ವಾಯು ಅನ್ನೋ ಶಬ್ದಕ್ಕೆ ನಿರ್ವಚನವನ್ನು ಮಾಡಬೇಕಾದ್ರೆ ಬಲ ಹಾಗೂ ಜ್ಞಾನಗಳಿಂದ ಕೂಡಿದ್ದೇ ವಾಯು ಅನ್ನುವ ಶಬ್ದ. ಹಾಗಾದರೆ ಆ ವಾಯುವನ್ನೇ ಕರಿ ಅಂತಂದರು. ಸರಿ. ವಿಶೇಷತೋಪ್ಯೇಷ ಪಿತೈವ ಮೇ ಪ್ರಭು ವ್ಯಾಸಾತ್ಮನ ವಿಷ್ಣುರನಂತ ಪೌರುಷಃ ಅತಶ್ಚತೆ ಶಶುರೋ ನೈವ ಯೋಗ್ಯೋ ದಾತುಂ ಪುತ್ರಂ ವಾಯುಮುಪೈಹಿತಂ ಪ್ರಭುಂ. ಅದಕ್ಕೆ ವೇದವ್ಯಾಸರೂಪಿ ಭಗವಂತ ವಿಷ್ಣು ಎಲ್ಲ ಇದ್ದರು.
ಅವರಂದರು, ನಾನು ಮಾವ ಅಂತಾಗ್ತೇನೆ, ನನ್ನ ಸೊಸೆ ಅಂತಾಗ್ತಾಳೆ, ಬೇಡ, ನೀನು ವಾಯು, ನೀನು ಅವತಾರವನ್ನು ಮಾಡು. ಈಗ ಒಳ್ಳೆ ಬೇಕು ಅಂದರೆ ದೇವರನ್ನೇ ಕೇಳಿಬಿಡೋದು. ದೇವರಂಥವನು ಯಾರು ಇಲ್ಲೇ ಇಲ್ಲಲ್ಲ. ಈ ಸುತ್ತಿ ಬಳಸಿ ಯಾರ್ಯಾರನ್ನೋ ಕೇಳೋದ್ರ ಬದಲು ವಿಷ್ಣು ನೀನೇ ಬಾ ಅನ್ಬೋದಾಗಿತ್ತಲ್ಲ. ಅವನು ಮಾವ ಅಂತಾಗ್ತಾರೆ, ವೇದವ್ಯಾಸ ರೂಪದಿಂದ ಇದ್ದರು, ಅವರ ಸೇವೆಯನ್ನು ಮಾಡಿದಾಗತ್ತೆ. ಆದ್ದರಿಂದ ದಯಮಾಡಿ ವಾಯುದೇವರನ್ನೇ ಕರಿ ಅಂತ ವಾಯುದೇವರು ಬಂದರು. ಆ ವಾಯುವನ್ನು ಮಂತ್ರಪೂರ್ವಕವಾಗಿ ಕರೆದ. ಅವರೇನು ಭೋಗ ಈಗ ಅಲ್ಲ, ಮುಟ್ಟಿದ ಕೂಡಲೇ ಮಗು ಆಯಿತು ಅಂತಾರೆ. ಸ್ಪೃಷ್ಟೈವ ಎಂ ಪ್ರೀತಿ ಮತ ನಿಲೇನ ನರೇಂದ್ರ ಕಾಂತ ಸುಷವೇತ್ರ ಕುಂತಿ ಅಂತ ನಾರಾಯಣ ಪಂಡಿತರಂದರು. ಸ್ಪೃಷ್ಟೈವ, ವಾಯುದೇವರು ಮುಟ್ಟಿದರೂ ಮಗು ಆಯಿತು ಅಷ್ಟೇ. ದೊಡ್ಡವರು ಅವರು ಕೃಪಾದೃಷ್ಟಿ ಬಿದ್ದರೆ ಮಕ್ಕಳಾಗತ್ತೆ. ಇನ್ನು ದೇವತೆಗಳು ಇದೆಲ್ಲ ಭೋಗಾದಿಗಳೆಲ್ಲ ಏನು ಬೇಡ. ಕುಂತಿಯನ್ನು ತಲೆ ಮೇಲೆ ಕೈ ಇಟ್ಟರು ನಿಂಗೊಂದು ಮಗು ಆಗುತ್ತೆ. ವಾಯುದೇವರು ಭೀಮಸೇನ ದೇವರಾಗಿ ಅವತಾರ ಮಾಡ್ಯಾರ. ಇತೀರಿತೆ ಪೃಥಯ ಭೂತವಾಯು ಸಂಸ್ಪರ್ಶ ಮಾತ್ರಾತ್ ಅಭವತ್ ಬಲದ್ವಯ. ಸಂಸ್ಪರ್ಶ ಮಾತ್ರಾತ್ ಆಚಾರ್ಯನಂದದ್ದನ್ನೇ ಅಂತಾರೆ. ಮುಟ್ಟಿದ ಕೂಡಲೇ ಸಮೋ ಜಗತ್ಯಸ್ತಿ ನಯಸ್ಯ ಕಸ್ಯ, ಅವರ ಸಮ ಯಾರೂ 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 ಇಲ್ಲ. ವಾಯುದೇವರಿಗೆ ಸಮನಾರಾದರು. ಸವಾಯುರೇಭಾಭವದತ್ರ ಭೀಮ ನಾಮಾಭೃತಾಮ ಸಕಲಾಹಿ ಯಸ್ಮಿನ್. ಅವರಿಗೆ ಭೀಮ ಅಂತ ಹೆಸರು. ಯಾಕೆ ಭೀಮ? ಭೀಮ ಅನ್ನೋ ಶಬ್ದಕ್ಕೆ ಭೃತಾಹ ಮಾಹ, ಮಾ ಅಂದರೆ ಪ್ರಮಾಣಗಳು. ಭಗವಂತನ ಬಗ್ಗೆ ಇರುವ ಎಲ್ಲ ವೇದ ಪ್ರಮಾಣಗಳನ್ನು ತಲೆಯಲ್ಲಿ ಇಟ್ಟುಕೊಂಡದ್ದರಿಂದ ಭೀಮ ಅಂತ. ಸೇನಾ, ಸೇನಾ ಅಂದರೆ ಇನ ಅಂದರೆ ಸ್ವಾಮಿ ಅಂತ. ಇನೇನ ಸಹಿತ ಸೇನಃ, ಯಾವಾಗಲೂ ಸ್ವಾಮಿಯ ಜೊತೆಯಲ್ಲೇ ಕೂಡಿರೋನು. ಅಂದರೆ ನಾನು ದಾಸ, ನನಗೆ ಈಶ ದೇವರು ಅನ್ನುವ ಕಾನ್ಸೆಪ್ಟು ಸದಾ ತಲೆಯಲ್ಲಿ ತುಂಬಿರುವನು ಯಾರೋ ಅವನು ಸೇನ. ಭೀಮನೂ ಹೌದು, ಸೇನನೂ ಹೌದು. ಭೀಮಶ್ಚಾಸೌ ಸೇನಶ್ಚ. ಭಗವಂತನ ಬಗ್ಗೆ ಇರುವ ಎಲ್ಲ ಪ್ರಮಾಣಗಳು ತಲೆಯಲ್ಲೇ ಇದೆ. ಸದಾ ದೇವರು ನನ್ನ ಒಡೆಯ, ನಾನು ಅವನ ದಾಸ ಅನ್ನುವ ಎಚ್ಚರಿಕೆಯೂ ಇದ್ದದ್ದರಿಂದ ಇವನು ಭೀಮಸೇನ ಅಂತ ಆಚಾರ್ಯರು ಭೀಮಸೇನನ ಬಗ್ಗೆ ನಾಮ್ನಾಸ ನವಿಷ್ಣುನೇಶೇನ ಯುತಃ ಸದೈವ ಸವಿಷ್ಣುನೇಶೇನ ಯುತಃ ಸದೈವ ನಾಮ್ನಾಸೇನೋ ಭೀಮಸೇನಸ್ತತೋಸೌ. ಭೀಮಸೇನ ಅಂತ ಅವನ ಅವತಾರ ಆಯಿತು. ಹೀಗಾಗಿ ತಜ್ಜನ್ಮ ಮಾತ್ರೇಣ ದರಾವಿದಾರಿತ ಶಾರ್ದೂಲಭೀತ ಜನನೀಕರಾದ್ಯತ ಪವಾತ ಸಂಚೂರ್ಣಿತ ಏವ ಪರ್ವತಸ್ತೇನಾಕಿಲೋಸೌ ಶತಶೃಂಗನಾಮ. ಅದು ಭೀಮಸೇನ ದೇವರು ಹುಟ್ಟಿದ ಮೇಲೆ ಒಂದು ದೇವಸ್ಥಾನಕ್ಕೆ ಬಂದಿದ್ದ. ಅರಣ್ಯದಲ್ಲಿ ತೊಡೆ ಮೇಲೆ ಮಗುವನ್ನು ಮಲಗಿಸ್ಕೊಂಡ್ಯಾಳು. ಒಂದು ಹುಲಿ ಬಂತು. ಅಯ್ಯೋ ಹುಲಿ ಬಂತು ಅಂತ ಎದ್ದು ಬಿಟ್ಲು, ಗೊತ್ತಾಗಲಿಲ್ಲ. ತೊಡೆ ಮೇಲೆ ಮಗು ಇದ್ದಿದ್ದು ಪಟಾರ್ ಅಂತ ಬಿದ್ದಾಯಿತು. ಸಾಮಾನ್ಯ ಮಕ್ಕಳು ಬಿದ್ದಾಗ ನಾವಂತೀವಿ, ನೋಡು ಕಲ್ಲು ಹೊಡೀತು ಅಂತ. ಪಾಪ ಅಳಬಾರ್ದು ಅಂತ, ಕಲ್ಲಿಗೆ ಏಟು ಬಿತ್ತ ಅಮ್ಮ ಅಂತ. ಪಾಪ ಪೆದ್ದು ಗೊತ್ತಾಗಲ್ಲ, ನನಗೂ ಏಟು ಬಿತ್ತು ಅಂತ. ಇಲ್ಲ, ಕಲ್ಲು ಮುರಿದೋಯ್ತು ನೋಡು, ಹೋಗಲಿ ಬಿಡು ಅಂತ. ಭೀಮಸೇನ ನಿಜವಾಗಲೂ ಬಿದ್ದದ್ದಕ್ಕೆ 100 ಪುಡಿ ಆಯ್ತಂತ ಒಂದು ಪರ್ವತ. ಅದಕ್ಕೆ ಹೆಸರಿತ್ತು ಶತಶೃಂಗ ಅಂತ. ಈ ಭೀಮಸೇನ ದೇವರು ಬಿದ್ದ ಮೇಲೆ ಹೆಸರು ಸಾರ್ಥಕ ಆಯಿತು. 100 ಹೋಳಾದದ್ದರಿಂದ ಶತಶೃಂಗವೆಂದೆನಿಸಿತು ಅಂತ. ಪರ್ವತ 100 ಹೋಳಾಗಿ ಹೆಸರು ಸಾರ್ಥಕ ಆಯಿತು. ಕೆಲವು ಹೆಸರಿಗೂ ನಮಗೂ ಸಂಬಂಧ ಇರಲ್ಲ. ಕೆಲವೊಮ್ಮೆ ಅದು ಹೆಸರು ನಮ್ಮದೇನು ಸಾರ್ಥಕ ಆಗೋದಿಲ್ಲ. ಅಂತೂ ಇವ್ರದ್ದು ಶತಶೃಂಗವೆಂದೆನಿಸಿತು ಅಂತ. ತಸ್ಮಿನ್ ಪ್ರಜಾತೆ ಆದ ಮೇಲೆ ಭೀಮಸೇನ ದೇವರ ಅವತಾರ ಆಯಿತು. ಇನ್ನೊಂದು ಮಗುವನ್ನು ಕೇಳು ಅಂತಂದೆ. ನಾಳೆ ದಿವಸ, ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಮನೆಗೆ ಯಾರೋ ಬರೋರಿದ್ದಾರೆ. ನಾಳೆ ಇನ್ನೊಂದು 10 ನಿಮಿಷ ಬೇಕಾದ್ರೆ ಜಾಸ್ತಿ ಹೇಳುವ. ನಾಳೆ ಮೇಲೆ ಮಾಡಿಬಿಡೋಣ, ಇದು ಮುಗಿದೇ ಇದ್ದರೆ ಆಯ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಮನೋಭಿಮಾನಿಯಾದ ಶೇಷದೇವರು ಎಲ್ಲರಿಗೂ ಒಳ್ಳೆಯ ಮನಸ್ಸನ್ನು ಕೊಟ್ಟು ಸಾಧನೆಯನ್ನು ಮಾಡಿಸ್ತಾರೆ.